ಈ ಜೈ ಮಹಾಕಾಲ್ ಯಾಕೆ ಯಾವಾಗಿಂದ ಧ್ರುವಂತ್ ಅವರ ಲೈಫಲ್ಲಿ ಆಡ್ ಆನ್ ಆಯಿತು? ಬಿಗ್ ಬಾಸ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ ಏನಕ್ಕೆ ಕಾರಣ ಧ್ರುವಂತ್? ನೀವೇನು ಕೊಡ್ತೀರಿ ಅದು ಇನ್ಸ್ಟಾ ವಾಪಸ್ ಬರುತ್ತೆ. ಮನುಷ್ಯ ಜನ್ಮವನ್ನ 4 ತಿಂಗಳಲ್ಲಿ ಅನುಭವಕ್ಕಲ್ಲ ಬಿಡುತ್ತೆ. ಹೊರಗಡೆ ಬಂದ ಮೇಲೆ ಯಾಕೆ violent ಆದ್ರು? ಕೆಲವರು ನೋಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಗೊತ್ತು ಈ ಆಟ ಹೇಗೆ, ಎಲ್ಲೆಲ್ಲಿ ಏನೇನು ಪ್ಲೇ ಮಾಡಬೇಕು, ಏನು ಕೊಡಬೇಕು, ಏನು ತಗೋಬೇಕು. ಬಟ್ ನಿಮ್ದು ಯಾಕೆ ಹೆಚ್ಚಾಗಿಲ್ಲ ಅನ್ನೋದು? ಈ ಸೀಸನ್ ಅಲ್ಲಿ ವಿದೌಟ್ PR, ಯಾವುದೇ ಸಪೋರ್ಟ್ ಸಿಸ್ಟಮ್ ಇದೆಲ್ಲ ಇಲ್ಲದೆ 3 PR ಕೊಂಡಿದ್ದಾರೆ ಅಂತ ಕೆಲವರು. ಅದಕ್ಕೆ ಏನು ಸಿಗಬೇಕು? ಇಡೀ ಸೀಸನ್ ಚಪ್ಪಾಳೆ ಸಿಗುತ್ತೆ ನನಗೆ. ನೆಗೆಟಿವ್ PR ಇಲ್ಲದೆ ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗೋದಕ್ಕಾಗುತ್ತಾ ಇಲ್ಲ? ಹಣ್ಣುಗಳಿರೋ ಮರಕ್ಕೆ CMನೇ ಬಿಡಲ್ಲ ಅಂತಂದ್ರೆ ನಾನು ಯಾವ ಲೆಕ್ಕ ಸರ್? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 12ರ ವರ್ಸಟೈಲ್ ಕಂಟೆಸ್ಟೆಂಟ್, ನಿಮ್ಮೆಲ್ಲರ ಪ್ರೀತಿಯ ಧ್ರುವಂತ್ ಅವರು. ಮೊದಲನೇದಾಗಿ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇಟ್ಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ಒಂದು ದೊಡ್ಡ ಯುದ್ಧವನ್ನೇ ಗೆದ್ದು ಬಂದಿದ್ದೀನಿ. ಸೊ ಭಾಳ ಸಂತೋಷ ಇದೆ. ಟೋಟಲ್ ಅನುಭವ ಮತ್ತು ಆ ಮನೆಯಿಂದ ನನಗೆ ಸಿಕ್ಕಂಥ ಪ್ರಸಿದ್ಧಿ, ಸಿಕ್ಕಂಥ ಜನಗಳ ಪ್ರೀತಿ, ಇಟ್ಸ್ ಸ್ಪೆಕ್ಟ್ಯಾಕ್ಯುಲರ್. ಬಿಗ್ ಬಾಸ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ ಏನಕ್ಕೆ ಕಾರಣ ಧ್ರುವಂತ್ ಅವರು? ಪ್ರತಿ ಒಬ್ಬ ಆಸ್ಪೈರಿಂಗ್ ಟ್ಯಾಲೆಂಟ್ ಯಾರು ಇರ್ತಾರೆ ಯಾವುದೇ ಕ್ಷೇತ್ರದಲ್ಲಿ, ಅವರಿಗೆ ಬಿಗ್ ಬಾಸ್ ಅನ್ನೋದು ಒಂದು ಡ್ರೀಮ್ ಆಗಿರುತ್ತೆ. ಅದು ಎಲ್ರಿಗೂ ಸಿಗಲ್ಲ. ಅದಕ್ಕೆ ಅಲ್ಲಿಗೆ ಹೋಗುವಂಥ ಭಾಗ್ಯ ಕೂಡ ಸಿಗಬೇಕು ಅಂತಂದರೆ ಅವರು ಬಹಳ ಪುಣ್ಯವಂತರಾಗಿರಬೇಕು. ಒಂದು. ಎರಡನೇದು, ಆ ಮನೆಗೆ ಹೋಗಬೇಕು ಅಂತಂದರೆ ನಿಮ್ಮ ಬಾಡಿ, ನಿಮ್ಮ ಹಾರ್ಟು, ನಿಮ್ಮ ಮೆದುಳು ಮತ್ತು ನಿಮ್ಮ ಗಟ್ಸು ಇದೆಲ್ಲ ಡೈಮಂಡ್ ಥರ ಗಟ್ಟಿ ಸ್ಟ್ರಾಂಗ್ ಬೇಕು. 8 ಎದೆ ಬೇಕು ನಿಮಗೆ ಅಲ್ಲಿಗೆ ಹೋಗೋದಾದರೆ. ಯಾಕಂದರೆ ಆ ಕಾರ್ಯಕ್ರಮದಲ್ಲಿ ನೀವು ನಾರ್ಮಲ್ ಕಂಟೆಸ್ಟೆಂಟ್ ಜೊತೆ ಯಾವುದೋ ಒಂದು ರಿಯಾಲಿಟಿನ ಗೆದ್ದು ಬರೋದಲ್ಲ. ಇಂಥ ರಿಯಾಲಿಟಿ ಶೋಗಳನ್ನು ಅಂಥದ್ದನ್ನೆಲ್ಲ ಗೆದ್ದು ಬಂದಿರೋ ಸಾಧಕರ ಜೊತೆ ಅಲ್ಲಿ ಗುದ್ದಾಡೋದು. ಸೊ ಅದು ನಿಮಗೆ ಒಂದು 10 ಟೈಮ್ಸ್ ಮೋರ್ ಡಿಫಿಕಲ್ಟ್. ಪ್ರತಿಯೊಬ್ಬರು ಟ್ಯಾಲೆಂಟೆಡ್ ಅಲ್ಲಿ, ಒಬ್ರಿಗಿಂತ ಒಬ್ಬರು ಟ್ಯಾಲೆಂಟೆಡ್. ಸೊ ಇಂಥವ್ರ ಜೊತೆ ಗುದ್ದಾಡಿ ಗೆದ್ಕೊಂಡು ಬರೋದಿದೆಯಲ್ಲ, ಇಟ್ ಈಸ್ ನಾಟ್ ಈಸಿ. ಹೆಂಗಿತ್ತು ನಿಮ್ಮ ಬಿಗ್ ಬಾಸ್ ಲೈಫ್ ಜರ್ನಿ ಅಂತ? ನಾನು ಅದೇ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಬೇಕು ಅಂತಂದರೆ ನಿಮ್ಮ ಕೈಕಾಲು ಗಟ್ಟಿ ಬೇಕು, ಹಾರ್ಟ್ ಗಟ್ಟಿ ಬೇಕು, ತಲೆ ಬಹಳ ಗಟ್ಟಿ ಬೇಕು. ಸೊ ಅಲ್ಲಿಗೆ ಹೋಗಿ ಒಂದು ಯೂನಿವರ್ಸಿಟಿ ಅದೊಂದು ದೈವಸ್ಥಾನ. ಅಲ್ಲಿ ಏನಂತಂದರೆ ನಾವು ಏನು ಕೊಡ್ತೀವಿ ಅದರದ್ದು 100 ಪಟ್ಟು ವಾಪಸ್ ಬರುತ್ತೆ. ನೀವು ಏನು ಕೊಡ್ತೀರಿ ಅದು ಇನ್ಸ್ಟಾ ವಾಪಸ್ ಬರುತ್ತೆ. ನಿಮ್ಮ ಇಡೀ ಜನ್ಮವನ್ನು, ಮನುಷ್ಯ ಜನ್ಮವನ್ನು 4 ತಿಂಗಳಲ್ಲಿ ಅನುಭವಕ್ಕೆ ಅಲ್ಲಿ ಬಂದ್ಬಿಡುತ್ತೆ. ನಿಮ್ಮ ಇಡೀ ಮನುಷ್ಯ ಜನ್ಮದ್ದು 4 ತಿಂಗಳಲ್ಲಿ ಅಲ್ಲಿ ಅನುಭವಕ್ಕೆ ಬರುತ್ತೆ. ಗಟ್ಟಿದ್ದವನು ಉಳಿತಾನೆ, ಬೇಗ ಹೋಗ್ತಾನೆ. ಸೊ ಮತ್ತೆ ಅದು ಕೊಡೋವಂಥ ಅನುಭವ ನಾವು ಕಲಿತು ಅಲ್ಲಿ ನಾವು ಕೊಡೋದು. ಮತ್ತು ಒಬ್ಬರಿಗೂ ಒಂದು ಆಸೆ ಇರುತ್ತೆ ಜೀವನದಲ್ಲಿ. ಈಗ ನನ್ನನ್ನು ತಗೊಂಡ್ರೆ, ನಾವು ಹಳ್ಳಿಯಿಂದ ಬರ್ತೀವಿ, ಕೊಡ್ಲಿಪೇಟೆ ಅನ್ನೋ ಹಳ್ಳಿ. ನನ್ನೊಂದು ಆಸೆ ಇತ್ತು, ನಾವು ಹೀಗಾಗಬೇಕು, ಹೀಗೆ ಮಾತಾಡಬೇಕು, ಹೀಗೆ ಕಾಣಿಸ್ಬೇಕು, ಜನಗಳು ನಮ್ಮನ್ನು ಹೀಗೆ ಗುರುತಿಸ್ಬೇಕು, ನನ್ನ ವ್ಯಕ್ತಿತ್ವನ ಅವ್ರಿಗೆ ತೋರಿಸ್ಬೇಕು, ಸರಿ ತಪ್ಪುಗಳ ನಡುವೆ ನಾನು ಹೀಗಿರಬೇಕು ಹಾಗಿರಬೇಕು ಅಂತ. ಅದಕ್ಕೆ ಸಿಗೋವಂಥ ದೊಡ್ಡ ವೇದಿಕೆ, ನಿಮಗೆ ಫಿಲ್ಮ್ ಸ್ಟಾರ್ಸ್ಗಳಿಗಿಂತ ಸಿಗೋವಂಥ ದೊಡ್ಡ ವೇದಿಕೆ, ದೊಡ್ಡ ಫೇಮ್ ಈ ವೇದಿಕೆ. ದಿಸ್ ಈಸ್ ವರ್ಲ್ಡ್ಸ್ ಒನ್ ಆಫ್ ದಿ ಟಾಪೆಸ್ಟ್ ರಿಯಾಲಿಟಿ ಶೋ ಅಲ್ಲಿ ಬರುತ್ತೆ. ಆ್ಯಂಡ್ ಈ ಸೀಸನ್ ಬಗ್ಗೆ ನಿಮಗೆ ಗೊತ್ತು, TRP ಇಡೀ ಬಾಕ್ಸ್ ಆಫೀಸ್ನೇ ಪುಡಿ ಮಾಡಾಕಿದೆ. ಇದು ಸಿನಿಮಾದಲ್ಲಿ ಹೇಳ್ತಾರಲ್ಲ ಹಾಗೆ, ಬಾಕ್ಸ್ ಆಫೀಸ್ನ ಪುಡಿ ಮಾಡಾಗಿದೆ ನಮ್ಮ ಸೀಸನ್. ಸೊ ಇಂಥ ಸೀಸನಲ್ಲಿ ಧ್ರುವಂತ್ ವಿದೌಟ್ PR, ಯಾವುದೇ PR ಇಲ್ಲದೆ, ಯಾವುದೇ ಊರು ಇದನ್ನು ತಗೊಳ್ದೆ, ಅಥವಾ ಯಾವುದೇ ಸಮುದಾಯನ ತಗೊಳ್ದೆ, ಯಾವುದೇ ಒಂದು ಜನಾಂಗ ಇದ್ರ ಮೇಲೆ ತಗೊಳ್ದೆ, ಪ್ಯೂರ್ ಟ್ಯಾಲೆಂಟ್, ಅವನು ಡಿಸರ್ವಿಂಗ್ ಟ್ಯಾಲೆಂಟ್ ಆಗಿದ್ರೆ ಮಾತ್ರ ಅವನು ಅಲ್ಲಿ ಇರೋದಕ್ಕೆ ಯೋಗ್ಯ ಅಂತ ಆ ರೀತಿ ಹೋಗಿ ಆಟಾಡಿದ್ದೀನಿ ನಾನು. ಸೊ ನಂದು ಯಾರ PR ಟೀಮ್ ಆಗಲಿ, ಸಪೋರ್ಟ್ ಸಿಸ್ಟಮ್ ಯಾರೂ ಇರಲಿಲ್ಲ. ಬಟ್ಟೆ ಮನೇಲಿ ಏನಿತ್ತು ಪ್ಯಾಕ್ ಮಾಡಿದ್ದೀನಿ, ಹೋಗಿದ್ದೀನಿ, ಆಟಾಡಿದ್ದೀನಿ. ಆದರೆ ನನ್ನ ಆಟವನ್ನು ನೋಡಿ ನಾನು ಎಷ್ಟು ದೊಡ್ಡ ಒಂದು ಕಿಂಗ್ಡಮ್ನ ಗೆದ್ದಿದ್ದೀನಿ ಹೊರಗಡೆ ಅಂತಂದರೆ, ನನ್ನ ಪ್ರೀತಿ ಮಾಡೋರನ್ನ ಸೀರಿಯಲ್ ಮಾಡ್ತಾ ಇದ್ದೆ, ಎಲ್ಲೋ ಒಂದು ಇಷ್ಟು ಜನಗಳ ಪ್ರೀತಿನ ಸಂಪಾದನೆ ಮಾಡಿದ್ದೆ ಧ್ರುವಂತ್ ಅಂತ. ಈ ವೇದಿಕೆಯಲ್ಲಿ ನನ್ನನ್ನು ನಾನು ಅರ್ಪಿಸ್ಕೊಂಡು ಈಗ ಕೋಟ್ಯಾಂತರ ಕರ್ನಾಟಕ ಜನಗಳನ್ನು ನಾನು ಸಂಪಾದನೆ ಮಾಡಿಕೊಂಡೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ರೀತಿ ಒಂದು ಬ್ರ್ಯಾಂಡ್ ಆಗ್ತೀನಿ ಹೊರಗಡೆ ಅಂತ. ಒಂದು ಜಯ ಮಹಾಕಾಲ್, ಇನ್ನೊಂದು ಒಂಟಿ ಸಲಾಗ,
ಒನ್ ಮ್ಯಾನ್ ಆರ್ಮಿ, ಡ್ಯಾಶಿಂಗ್ ಧ್ರುವಂತ್, ಇದೆಲ್ಲ ಸಿನಿಮಾದಲ್ಲಿ ನಾನು ನೋಡಿದ್ದೆ ಸ್ಟಾರ್ಸ್ಗಳಿಗೆ ಸಿಗೋದು. ನನಗೆ ಈ ವೇದಿಕೆಯಲ್ಲಿ ಇದೆಲ್ಲ ನಮಗಲ್ಲಿ ಏನು ಗೊತ್ತಾಗಲ್ಲ, ಯಾಕಂದರೆ ಹೊರಗಡೆ ಜಗತ್ತು ಕಾಂಟ್ಯಾಕ್ಟಲ್ಲಿ ಇರಲ್ಲ. ನಮಗಲ್ಲಿ ಏನಾಗ್ತಾಯಿದೆ, ನಾವು ಹೇಗೆ ಕಾಣಿಸ್ಕೊತಾ ಇದ್ದೀವಿ, ನಮ್ಮ ಆಟ ಹೇಗೆ ಕಾಣಿಸ್ಕೊತಿದೆ ಅಂತ ಗೊತ್ತಾಗಲಿಲ್ಲ. ಅದಾದ ನಂತರ ನಾನು ಹೊರಗಡೆ ಬಂದು ನೋಡ್ತೀನಿ, ಈ ರೀತಿ ನನಗೆ ಐ ಆಮ್ ವೆರಿ ವೆರಿ ಶಾಕ್ ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಸರ್. ನನ್ನ ಜನಗಳು ಈ ರೀತಿ ಇಡೀ ಕರ್ನಾಟಕದಲ್ಲಿ ನನಗೆ ಇಷ್ಟು ಪ್ರೀತಿ ಸಿಗುತ್ತೆ ಅಂತ ನಾನು ನಂಬಿಕೆ ಇಟ್ಕೊಂಡಿರಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸೈಲೆಂಟ್ ಆಗಿದ್ದಂತಹ ಧ್ರುವಂತ್ ಅವರು ಬರ್ತಾ ಬರ್ತಾ ಆಫ್ಟರ್ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ ಮೇಲೆ ಯಾಕೆ ವೈಲೆಂಟ್ ಆದ್ರು ಅಂತ? ಆಕ್ಚುಲಿ ನಾನು ಬಿಗ್ ಬಾಸ್ ನೋಡಿರೋನೇ ಅಲ್ಲ. ನನಗೇನಿತ್ತು ಆಸೆ ಇತ್ತು, ಬಿಗ್ ಬಾಸ್ ಒಂದು ಆಟ ಆಡಬೇಕು, ಮತ್ತೆ ಸುದೀಪ್ ಸರ್ ಇರಬೇಕಾದ್ರೆ ಮಾಡಬೇಕು ಅಂತ. ಸುದೀಪ್ ಸರ್ ಹೋಗ್ತೀನಿ ಅಂತ ಹೇಳಿದ್ರು, ನಾನು ಈ ಸೀಸನ್ ಮಾಡಲ್ಲ ಅಂತ. ಸೊ ಅವ್ರು ಇರಬೇಕಾದ್ರೇ ಆಟ ಆಡಬೇಕು, ಎಷ್ಟೇ ದಿವಸ ಇರಲಿ ಆಟ ಆಡಬೇಕು ಅಂತ. ನಾನೊಂದು 2 ವಾರ ಇರ್ತೀನಿ ಅನ್ನೋ ಧೈರ್ಯನೂ ಇರಲಿಲ್ಲ ನನಗೆ. ಸೊ ನಾನು ಆಟ ನೋಡಿಲ್ಲ, ನನಗೆ ಗೊತ್ತಿಲ್ಲ ಅಲ್ಲಿ ಕಂಟೆಸ್ಟೆಂಟ್ಸ್ ಹೇಗೆ ಆಟ ಆಡಬೇಕು ಅನ್ನೋದೊಂದು ಬ್ಲೂ ಪ್ರಿಂಟ್. ಈಗ ನೀವು ಬೇರೆಯವ್ರನ್ನ ನೋಡಿದ್ರೆ, ಗಿಲ್ಲಿ ಆಗಲಿ ಅಥವಾ ಬೇರೆಯವ್ರನ್ನ ನೋಡಿದ್ರೆ, ಕೆಲವ್ರು ನೋಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಗೊತ್ತು ಈ ಆಟ ಹೇಗೆ, ಎಲ್ಲೆಲ್ಲಿ ಏನೇನು ಪ್ಲೇ ಮಾಡಬೇಕು, ಏನು ಕೊಡಬೇಕು, ಏನು ತಗೋಬೇಕು ಅಂತ. ನಮಗೇನು ಗೊತ್ತಿಲ್ಲ. ನಾನಲ್ಲಿ ಮಗುವಾಗಿ ಬಂದೆ, ನಾನು ಕಲ್ತಿದ್ದಲ್ಲಿ ಏನು ಆಟ ಇದು, ಮನೆ ಹೇಗಿರುತ್ತೆ, ಇಲ್ಲಿ ಕಂಟೆಸ್ಟೆಂಟ್ ಹೇಗೆ, ಒಂದು ಏನೇನೋ ಒಂದು ಸ್ವಲ್ಪ ಭಯ ಇತ್ತು ಮುಂಚೆ. ಕಲಿತಾ ಏನಾಯಿತು, ಮತ್ತೆ ನಮ್ಮ ತಂದೆನೂ ಹೇಳಿದ್ರು, ನಿನ್ನ ಹಠ ಗೊತ್ತು, ಆಟ ಆಡು ಅಂತ. ನೆಕ್ಸ್ಟ್ ಇಮಿಡಿಯೇಟ್ಲಿ ನನಗೆ ಸೀಕ್ರೆಟ್ ರೂಮ್ ಸಿಗುತ್ತೆ. ಸೀಕ್ರೆಟ್ ರೂಮ್ ಅಲ್ಲಿ ಟಿ ವಿಲಿ ನೋಡಿದಾಗ ನನಗೆ ಗೊತ್ತಾಗುತ್ತೆ, ಓಕೆ ಇನ್ನು ನಾವು ನಮ್ಮ ಫಾರ್ಮಿಗೆ ಬರಬೇಕು ಅಂತ, ನನ್ನ ರಿಯಲ್ ಸ್ಟೈಲಿಗೆ ಬರಬೇಕು ಅಂತ. ಹಾಗೆ ಎತ್ಕೊಳ್ತೀನಿ ಸರ್ ಗನ್ನು. ಹಾಗೆ ಎತ್ಕೊಂಡು ಆಗ ಸ್ಟಾರ್ಟ್ ಮಾಡಿದ್ದು ಫೈರ್. ಫೈನಲ್ ಲಾಸ್ಟ್ ವೀಕ್ವರೆಗೂ ಐ ನೆವರ್ ಲುಕ್ ಬ್ಯಾಕ್. ಹೊಡ್ಕೊಂಡು ಬಂದಿದ್ದೆ. ಅಶ್ವಿನಿ ಮೇಡಮ್ ಇಮೋಷ್ನಲ್ ಸಪೋರ್ಟ್ ಕೊಟ್ಟರು, ನಾನು ಅವ್ರಿಗೆ ಕೊಟ್ಟೆ. ಬನ್ನಿ ಮ್ಯಾಮ್, ಸಾಫ್ಟ್ ಕಾರ್ನರ್ ಟಾರ್ಗೆಟ್ ಮಾಡ್ತಾಯಿದ್ರು. ಎಲ್ಲದರಿಂದ ಹೊರಗಡೆ ಇಟ್ಟು, ಅಂದರೆ ಪರ್ಫಾರ್ಮರ್ ಅಲ್ಲ, ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಗುದ್ದಾಡಿ ಅದನ್ನ ಎತ್ಕೊಂಡು ಬಂದು ಒಬ್ಬೊಬ್ಬರನ್ನ ಚಾಲೆಂಜ್ ಮಾಡ್ಕೊಂಡು ಆಟ ಆಡ್ಕೊಂಡು ಬಂದ್ವಿ. ಆ್ಯಂಡ್ ಇಟ್ ವಾಸ್ ಸ್ಪೆಕ್ಟಾಕ್ಯುಲರ್ ಎಕ್ಸ್ಪೀರಿಯನ್ಸ್. ಸಾಮಾನ್ಯವಾಗಿ ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಫಾಲೋವರ್ಸ್ಗಳ ಸಂಖ್ಯೆನೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತದೆ. ಅದು ಕೇವಲ 10ರಲ್ಲ, 100ರಲ್ಲ, 1000ರಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ. ಬಟ್ ನಿಮ್ದು ಯಾಕೆ ಹೆಚ್ಚಾಗಿಲ್ಲ ಅನ್ನುವಂಥದ್ದು? ಯಾಕೆಂತಂದರೆ ಕೇವಲ 20ರೊಳಗಡೆನೇ ಇದೆ, 20 ಅಂದರೆ 20K ಒಳಗಡೆನೇ ಇರುವಂಥದ್ದು. ಯಾಕೆಂತಂದರೆ ಮೊದಲನೇದಾಗಿ ಐ ಆಮ್ ನಾಟ್ ಅ ಸೋಷಿಯಲ್ ಮೀಡಿಯಾ ಪರ್ಸನ್. ಭಾಳ ಕಮ್ಮಿ. ಒಂದು ಬೇಕಲ್ಲ, ಒಂದು ಅಕೌಂಟ್ ಬೇಕಲ್ಲ ಅಂತ ಇಟ್ಕೊಂಡ್ರು. ನಾನು ಅದನ್ನೇ ಹೇಳಿದ್ದು, ಐ ಮೇ ಬಿ ದ ಫಸ್ಟ್ ಕಂಟೆಸ್ಟೆಂಟ್ ಹೂ ವಾಸ್ ನಾಟ್ ಫಸ್ಟ್ ಕಂಟೆಸ್ಟೆಂಟ್ ಈ ಸೀಸನಲ್ಲಿ ವಿದೌಟ್ PR, ಯಾವುದೇ ಸಪೋರ್ಟ್ ಸಿಸ್ಟಮ್ ಇದೆಲ್ಲ ಇಲ್ಲದೆ 3-4 PR ಇಟ್ಕೊಂಡಿದ್ರಂತೆ ಕೆಲವರಿಗೆಲ್ಲ. ಇದೆಲ್ಲ ಇಲ್ಲದೆ ಹೋಗಿರೋನು. ಆ್ಯಂಡ್ ನಂದು ಎಷ್ಟೋ ಟೈಮ್ವರೆಗೆ ನನ್ನ ಇನ್ಸ್ಟಾಗ್ರಾಮ್ ಪ್ರೈವೇಟಲ್ಲೇ ಇಟ್ಕೊಂಡಿದ್ದವನ್ನ. ನಿಮಗೆ ನಂದು ಎಲ್ಲೂ ಸಿಗಲ್ಲ ಅಷ್ಟು. ಆಮೇಲೆ ನಾನು ಹೀಗೆ ವ್ಯಕ್ತಿ ಕೂಡ ಭಾಳ ಪ್ರೈವೇಟ್ ವ್ಯಕ್ತಿ ನಾನು. ನಿಮಗೆ ನನ್ನ ಪ್ರೊಜೆಕ್ಟಲ್ಲಿ ಬಿಟ್ಟರೆ ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ನಾನು ಎಲ್ಲೂ ಹೊರಗಡೆ ಕಾಣಕ್ಕೆ ಸಿಗಲ್ಲ. ಯಾವುದೇ ಕಾರ್ಯಕ್ರಮ, ಇನೋಗ್ರೇಷನ್, ಅಲ್ಲಿ ಇಲ್ಲಿ ಪೋಸ್ಟು ಪೇಜ್, ನಾನು ಎಲ್ಲಾದರೂ ಒಂದು ಹೊರಗಡೆ ಹೋಗ್ತೀನಿ, ಔಟ್ ಆಫ್ ಇಂಡಿಯಾ ಹೋಗ್ತೀನಿ, ಇಲ್ಲದ್ರೆ ನಮ್ಮದು ಏನಿದೆ ಅದು ನನ್ನ ಏನು ನೆಕ್ಸ್ಟ್ ಮಾಡಬೇಕು ಅದ್ರ ಬಗ್ಗೆನೇ ಇರ್ತೀನಿ. ಐ ಆಮ್ ನಾಟ್ ಅ ಸೋಷಲೈಸಿಂಗ್ ಪರ್ಸನ್ ಅಷ್ಟು. ಅಂಥದ್ರಲ್ಲಿ 3000 ಏನೋ ಇತ್ತು ಅನಿಸುತ್ತೆ ನಂದು. ಜಾಸ್ತಿ ನಾನು ಎಲ್ಲೂ ಪಬ್ಲಿಷ್ ಮಾಡಿರಲಿಲ್ಲ, ಪ್ರೈವೇಟ್ ಇತ್ತು ಅಕೌಂಟ್. ಅದನ್ನ ಈಗ ಪಬ್ಲಿಕ್ ಮಾಡಿದ್ದೀನಿ. ಇಲ್ಲಿಗೆ ಹೋಗೋಕ್ಕಿಂತ ಸ್ವಲ್ಪ ಟೈಮ್ ಮುಂಚೆ ಪಬ್ಲಿಕ್ ಮಾಡಿದ್ದು. 3000 ಇದ್ದಿದ್ದೀಗ 20,000ಕ್ಕೆ ಬಂದಿದೆ ಅಂತಂದರೆ ಐ ಗೆಸ್ ಇಟ್ಸ್ ಅ ಗುಡ್ ಮೂವ್. ಅಂದರೆ ವಿತೌಟ್ PR ಇಲ್ದಂಗೆ? ವಿತೌಟ್ PR. ಓಕೆ. ನಿಮ್ಮ ಪ್ರಕಾರ ಜೆನ್ಯೂನ್ ಆಗಿ ಎಷ್ಟು ಜನ ಬಂದರೆ ಸಾಕು? ನನಗೆ ಸಾಕು. ಆ್ಯಂಡ್ ಒಂದೊಂದು ಸರ್ತಿ ಏನಾಗುತ್ತೆ ಸರ್, ನನ್ನ ಸ್ಟೈಲ್ ಹೇಳ್ತೀನಿ ಕೇಳಿ. ನಾನು ಯಾರನ್ನೋ ಮೆಚ್ಚಕ್ಕೆ ಆಟ ಆಡೋ ಮಗನೇ ಅಲ್ಲ ನಾನು. ನಂದು ಆಟ ಅದು, ನಂದು ಆಟ. ನಾನು ಯಾರು, ನನ್ನ ಕನಸು ಏನಿತ್ತು, ನಾನು ನನ್ನ ವ್ಯಕ್ತಿತ್ವನೇ ತೋರಿಸ್ಬೇಕಿತ್ತು ಅಂತ ಪ್ಲ್ಯಾಟ್ಫಾರ್ಮ್ ಸಿಕ್ತು, ಲಾಂಚ್ ಮಾಡಿದ್ವಿ ಅಷ್ಟೇ. ಎಸ್, ಐ ಸ್ಟಾರ್ಟೆಡ್ ಲೇಟ್ ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಆ ಪ್ಲ್ಯಾಟ್ಫಾರ್ಮ್, ನಾನು ನೋಡಿರೋನಲ್ಲ. ಯಾವಾಗ ಗೊತ್ತಾಯಿತು, ವಿ ಲಾಂಚ್ಡ್ ಆನ್ ದ ಫುಲ್ ಪವರ್. ಅದಕ್ಕೇನು ಸಿಗಬೇಕು, ಇಡೀ ಸೀಸನ್ನ ಚಪ್ಪಾಳೆ ಸಿಗುತ್ತೆ ನನಗೆ ನಮ್ಮ ಕರ್ನಾಟಕದ ಬಾದ್ಶಾ ಕಿಚ್ಚ ಸುದೀಪ್ ಅವರಿಂದ. ಸರ್ ಅದಕ್ಕಿಂತ ದೊಡ್ಡದು ಏನಿದೆ ಸರ್? 12 ಸೀಸನ್ನ ಕಟ್ಟಿರೋರವರು, ಈ ಬಿಗ್ ಬಾಸ್ನ ಇಂಚಿಂಚು ತಿಳ್ಕೊಂಡಿರೋರವರು, ಅಲ್ಲಿಯ ಕೃಷ್ಣ ಪರಮಾತ್ಮ ಅವರು. ನೀವು ಇಡೀ ಬಿಗ್ ಬಾಸ್ನ 12 ಸೀಸನ್ನ ಭಗವದ್ಗೀತೆ ಅಂತ ತಗೊಂಡ್ರೆ ಅದ್ರದ್ದು ಕೃಷ್ಣ ಪರಮಾತ್ಮ ಅವರು. ಆ ಕೃಷ್ಣ ಪರಮಾತ್ಮ ಯಾವ್ಯಾವ ಆ್ಯಂಗಲಲ್ಲಿ ನನ್ನ ನೋಡಿರಬೇಡ ಸರ್, ಆ ಇಡೀ ಸೀಸನ್ನ ಚಪ್ಪಾಳೆ ಕೊಡೋಕ್ಕೆ. ನಾವು ಬೆಲೆ ಕಟ್ಟಕ್ಕಾಗ್ದಿರೋದನ್ನ, ಅದೇ PR ಇಲ್ಲದೆ, ಅದಿಲ್ಲದೆ, ಪ್ರಮೋಷನ್ ಇಲ್ಲದೆ, ಬೆಲೆ ಕಟ್ಟಕ್ಕಾಗ್ದಿರೋದನ್ನ ಗೆದ್ಕೊಂಡು ಬಂದ್ವಿ. ಆ್ಯಂಡ್ ಕಲರ್ಸ್ ಮತ್ತು ಬಿಗ್ ಬಾಸು ಅಷ್ಟೇ, ನನಗೆ ಕೊಟ್ಟಿರೋ ಪ್ರೀತಿ ಇದೆಯಲ್ಲ ಸರ್,
ಬಹುಶಃ ಯಾವ ಕಂಟೆಸ್ಟೆಂಟ್ಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ತಮ್ಮನ ಮದುವೆ ಕೂಡ ಇತ್ತು, ನನಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ನಾನು ಅವನ ಆಲ್ಬಮಲ್ಲಿ ಇಲ್ಲ ಅಂತ ಇಡೀ ಸ್ಟೇಟಲ್ಲಿ ನೋಡಬೇಕು ನಿನ್ನ ತಮ್ಮನ ಫಂಕ್ಷನ್ ಅಂತ ರೀಕ್ರಿಯೇಟ್ ಮಾಡಿ ನನಗೆ ನನ್ನ ತಮ್ಮನ್ನ ಯಾವ ಮದುವೆಗಾಗಿತ್ತ ಅದೇ ಡ್ರೆಸ್ಸಲ್ಲಿ ಇರಿಸಿ ನನಗೋಸ್ಕರ ಇವೆಂಟ್ ಮಾಡ್ತಾರೆ. ಇಡೀ ಬಿಗ್ ಬಾಸ್ ಕಂಟೆಸ್ಟೆಂಟಿಂದ ಆಶೀರ್ವಾದ ಮಾಡಿಸ್ತಾರೆ, ಜನಗಳ ಆಶೀರ್ವಾದ ಸಿಗುತ್ತೆ. ಅದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗುತ್ತೆ ಸರ್? ಇದನ್ನೇ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತೀನಿ ಅಂದರೆ ಎಷ್ಟು ಕೋಟಿ ಬೇಕು ಸರ್ ನನಗೆ? ಮಾಡಿದ್ರೂ ಈ ವ್ಯಾಲ್ಯೂ ಸಿಗ್ತಾ ಇತ್ತ ಸರ್? ನಾನು ಗೆದ್ದಿರೋದೇ ಬೇರೆ ಇದೆ. ಕಿಚ್ಚನ ಚಪ್ಪಾಳೆ ಅಂತೂ ಪಡ್ಕೊಳ್ತೀರಾ? ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತಹ ಬೆನ್ನಲ್ಲೇ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್, ಒಂದಷ್ಟು ನೆಗೆಟಿವ್ ಮಾತುಗಳು ಕೂಡ ಕೇಳಿ ಬರುತ್ತದೆ. ಧ್ರುವಂತ್ ಅವರು ಕಿಚ್ಚನ ಚಪ್ಪಾಳೆಗೆ, ಅಶ್ವಿನಿ ಅವರು ಕಿಚ್ಚನ ಚಪ್ಪಾಳೆಗೆ ಅರ್ಹರಲ್ಲ. ಕರೆಕ್ಟ್. ಈಗ ಸೋಷಿಯಲ್ ಮೀಡಿಯಾ ಇದು ಸರ್, ಈಗ ಪ್ಲ್ಯಾಟ್ಫಾರ್ಮ್ ಇರೋದು. ಆ್ಯಂಡ್ ಪಿ ಆರ್ ಮಾಫಿಯಾ ಈಗ ಆಲ್ರೆಡಿ ಈ ಸೀಸನಲ್ಲಂತೂ ಹೈಯೆಸ್ಟ್ ಪಿ ಆರ್ ಮಾಫಿಯಾ. ನಿಮಗೆ ಏನಾಗುತ್ತೆ ಅಂತಂದರೆ, ನಿಮ್ಮನ್ನು ಬೆಳೆಸೋರ್ದು ಮುಂಚೆ ಏನಾಗ್ತಾಯಿತ್ತು, ಪಿ ಆರ್ಗಳಿದು ನಿಮ್ಮನ್ನು ಬೆಳೆಸ್ತಾ ಇದ್ರು, ಬೇರೆಯವ್ರನ್ನ ಏನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಅವ್ರ ಟ್ಯಾಲೆಂಟಲ್ಲಿ ಬರ್ತಾರೋ ಬಿಡ್ತಾರೋ. ಈಗೇನಾಗಿದೆ, ನಿಮ್ಮನ್ನು ಬೆಳೆಸೋ ಬರದಲ್ಲಿ, ನಿಮ್ಮನ್ನು ಬೆಳೆಸ್ತಾ ಇದ್ದೀವಿ ಅಂತ ಪಬ್ಲಿಸಿಟಿ ತಗೊಳ್ಳೋ ಬರದಲ್ಲಿ, ಇನ್ನೊಬ್ಬರನ್ನ ತುಣಿಯೋ ಬರದಲ್ಲಿ, ಎಲ್ಲ ಅವ್ರು ಬಂದ್ಬಿಡ್ತಾರೆ ಅಂತ ಅವ್ರನ್ನ ತುಣಿಯೋ ಬರದಲ್ಲಿ ಇದೆಲ್ಲ ಆಗುತ್ತೆ. ಆ್ಯಂಡ್ ನಾವೀಗ 10 ವರ್ಷದಿಂದ ಫೀಲ್ಡಲ್ಲಿದ್ದೀವಿ. ನಮಗೆ ಆಗಲಿ ಅಥವಾ ಯಾವುದೋ ಪ್ರಸಿದ್ಧ ಪೊಲಿಟಿಷಿಯನ್ಸ್ಗಳಿಗಾಗಲಿ ಅಥವಾ ನಮ್ಮ ಸೆಲೆಬ್ರಿಟೀಸ್ಗಳಿಗಾಗಲಿ ಇದೇನು ದೊಡ್ಡ ವಿಷಯ ಅಲ್ಲ, ಇದು ದೊಡ್ಡ ವಿಷಯನೇ ಅಲ್ಲ. ಸಿಗ್ಬಾರ್ದು ಏನಾಗುತ್ತೆ, ಆನ್ ಇಯರ್ ಹೋಗಾಗಿದೆ, ಹೇಳೋರು ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ನಮಗೇನು ಸಿಗ್ಬೇಕಾದ ಸಿಕ್ಕಾಗಿದೆ, ನಮಗೇನು ದೊರಕಬೇಕಾಗಿರೋದು ಯಾವ ಮಾತು ಸಿಗ್ಬೇಕಾದ ಸಿಕ್ಕಾಗಿದೆ. ಜನಗಳು ಹೇಳಿದ್ದಾರೆ, ಚಾನಲಲ್ಲಿ ಕೆಳಗಡೆ ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಎಂಡ್ ಆಫ್ ದ ಡೇ ಚಾನಲ್ ಆಗಲಿ ಎಲ್ಲ ನಾವು ವರ್ಕ್ ಮಾಡೋದು ಜನಗಳಿಗೋಸ್ಕರ. ಅವ್ರ ಖುಷಿನ ಜೈ ಮಹಾಕಾಲ್ ಅಷ್ಟೇ. ಬಟ್ ನಾನೇನು ಹೇಳೋದು ಗೊತ್ತಾ, ಒಂದೊಂದ್ಸರ್ತಿ ಏನಾಗುತ್ತೆ, ಬಿಸ್ನೆಸ್ ಇರುತ್ತೆ, TRP ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಆ ಆ್ಯಂಗಲ್ ಬೇರೆ ಇರುತ್ತೆ. ಕಪ್ಪು ವಿನ್ ಆಗೋದು ಬೇರೆ, ಶೋ ವಿನ್ ಆಗೋದು ಬೇರೆ. ನಾವು ಶೋನ ಗೆದ್ಕೊಂಡು ಬಂದ್ವಿ. ಸೊ ಕಪ್ಪು ನಾನು ಗಿಲ್ಲಿ ಅವರು ತುಂಬ ಸಂತೋಷ. ನಮಗಲ್ಲಿ ಒಳಗಡೆ ಗೊತ್ತಾಗಲ್ಲ ಹೇಗೆ ಹೋಗ್ತಾ ಇದೆ, ನಮಗಲ್ಲಿ ಕೋಪ ಬರ್ತಾಯಿತ್ತು. ಅವ್ರು ನಮ್ಮನ್ನು ಕಾಲು ಎಳ್ಕೊಂಡು ಅವರ ಕಾಮಿಡಿ ಜಾನರ್ ಏನಿದೆ ಕೋಪ ಬರ್ತಾಯಿತ್ತು. ಆದರೆ ಈಗ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಹೊರಗಡೆ ಅದು ತುಂಬ ಎಂಟರ್ಟೈನ್ ಮಾಡಿದೆ ಜನಗಳನ್ನು. ಅವರೊಂದು ದೊಡ್ಡ ಫ್ಯಾನ್ಗಳನ್ನು ಪಡ್ಕೊಂಡಿದ್ದಾರೆ. ಸೊ ನಮಗೆ ಭಾಳ ಖುಷಿ. ಅದನ್ನೆಲ್ಲ ಪಡ್ಕೊಳ್ಳೋದಷ್ಟು ಸುಲಭ ಇಲ್ಲ. ಅವ್ರಿಗಂಥದ್ದು ಸಿಕ್ಕಿದೆ ಫ್ಯಾನ್ ಬೇಸ್. ಅದನ್ನು ಅವರು ಭಾಳ ಜವಾಬ್ದಾರಿಯಿಂದ, ಭಾಳ ಪ್ರೀತಿಯಿಂದ ಅವ್ರನ್ನ ಕಾಪಾಡಿಕೊಳ್ಳಿ, ಒಳ್ಳೊಳ್ಳೆ ಇನ್ನೂ ಪ್ರಾಜೆಕ್ಟ್ಸ್ಗಳು ಕೊಡಲಿ. ಫ್ಯೂಚರಲ್ಲಿ ನಮಗೂ ಆ ಭಾಗ್ಯ ಸಿಗಲಿ ಅಂತ ಅವ್ರದ್ದೆಲ್ಲ ಪ್ರೀತಿ ನಮಗೂ ಸಿಗಲಿ. ನಾವು ಕಲಾ ಸೇವೆ ಮಾಡ್ತಾಯಿದ್ದೀವಿ, ನಮ್ಮ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿ ನಾವು ಏನೋ ಒಂದು ತೋರ್ಸೋಕ್ಕೆ ಅಂತ ಹೊರಟಿದ್ದೀವಿ, ನಮ್ಮ ಕಲಿಕೆ ನಮ್ದು ಏನಿದೆ ನಮ್ಮನ್ನು ತೋರ್ಸೋಕ್ಕೆ ಅಂತ ಹೊರಟಿದ್ದೀವಿ. ಅದು ಅವ್ರಿಗೇನೆ ಕೊಡೋದು, ಅವ್ರಿಗೇನೆ ಸೇರಬೇಕಾಗಿರೋದು, ನಾವೂ ಸೇರಬೇಕಾಗಿರೋದು ಅವ್ರಿಗೇನೆ. ನಾವು ಬೇರೆ ದೇಶದವರಲ್ಲ, ನಾವು ಕರ್ನಾಟಕದವರೇ, ನಾವು ಅವರ ಮಕ್ಕಳೇನೆ. ಸೊ ಮುಂದಿನ ದಿನಗಳಲ್ಲಿ ಅವ್ರದ್ದೆಲ್ಲ ಆಶೀರ್ವಾದ ನಮಗೂ ಸಿಗಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ನೆಗೆಟಿವ್ PR ಇಲ್ಲದೆ ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗೋದಕ್ಕಾಗುತ್ತಾ ಇಲ್ವಾ? ಇದಕ್ಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಹಣ್ಣುಗಳಿರೋ ಮರಕ್ಕೇನಲ್ವ ಕಲ್ಲು ಹೊಡಿಯೋದು? ಹಣ್ಣಿಲ್ಲ ಅಂದರೆ ಯಾಕೆ ಕಲ್ಲು ಹೊಡಿತಾರೆ? ಕರೆಕ್ಟ್. ಆದರೆ ಮರ ಹಣ್ಣು ಕೊಟ್ಟೇ ಕೊಡುತ್ತೆ. ನೀವು ಅದಕ್ಕೆ ಒಳ್ಳೆ ನೀರು ಗೊಬ್ಬರ ಹಾಕಿ ಪ್ರೀತಿಯಿಂದನೇ ಬೆಳೆಸಿ, ನೀವು ಕಲ್ಲಾದರೂ ಹೊಡೀರಿ, ನಮಗೆ ಪ್ರಮೋಷನ್ ಸರ್. ನಾವು ಕೊಡೋದು ಹಣ್ಣೆ. ಆದರೆ ಬೇಜಾರು ಎಲ್ಲ ಆಗುತ್ತೆ ಅಂತಂದರೆ, ಈಗ ನಾನಾಗಲಿ ಬೇರೆ ಯಾರೇ ಆಗಲಿ, ಈಗ ನಾವೆಲ್ಲ ವಿ ಹ್ಯಾವ್ ಗ್ರೋನ್ ಬುಲೆಟ್ ಪ್ರೂಫ್. ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸಿರೋ ಸ್ಟೈಲೇ ಬೇರೆ ಇದೆ ಸರ್. ನೀವು ನೋಡಿರ್ಬೋದು ಆಟದಲ್ಲಿ ನಮ್ಮನ್ನು ನಾವು ಹೇಗೆ ಲಾಂಚ್ ಮಾಡ್ಕೊಂಡ್ವಿ, ನಾವು ಹೇಗೆ ಮಾತಾಡ್ತಿದ್ವಿ, ನಾವು ಹೇಗಿದ್ವಿ ಅಂತ. ನಮ್ಮನ್ನು ಬೆಳೆಸಿರೋದು ಬೇರೆ. ನಾವು ಎಂತೆಂಥದ್ದೋ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಮಗೆ ಬೇಜಾರಾಗೋದು ಎಲ್ಲಿ ಗೊತ್ತಾ, ಈ ಆಡಿಯನ್ಸ್ ಯಾರು ಒಂದು ಕೆಲವು ಸ್ಯಾಡಿಸ್ಟ್ ಮನಸ್ಥಿತಿಯವರು ಅಥವಾ ಕೆಟ್ಟ ಒಂದು ಅದನ್ನು ಪದಗಳನ್ನೆಲ್ಲ ಯೂಸ್ ಮಾಡಿ ಏನೇನೋ ಮಾಡೋರು, ಅವ್ರು ಏನೋ ನಮ್ಮ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ, ಹೋಗಲಿ, ನಾವು ಇಗ್ನೋರ್ ಮಾಡ್ತೀವಿ. ಈ ಕಡೆಯಿಂದ 200-150 ಜನ ಅವರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಇನ್ನು ಅವ್ರು ಅದಕ್ಕೆ ರಿಯಾಕ್ಟ್ ಮಾಡೋದು, ಇನ್ನೊಂದಷ್ಟು ಜನ ಅವ್ರಿಗೆ ಉಗಿಯೋದು. ಈ KG ಗಟ್ಟಲೆ ಅವರವರೇ ಉಗಿತಾ ಇದ್ದಾರೆ ನಮಗೆ ಬೈಯೋ ರೀತಿಲಿ. ನಮಗೆ ಬೈದವರು ಸುಮ್ಮನೆ ಆದರೆ ಪರವಾಗಿಲ್ಲ, ಹೋಗಲಿ, ನಮಗಿದು ಅಭ್ಯಾಸ. ನಾವು ಇರೋದೇ ಇಂಥ ಇಂಡಸ್ಟ್ರಿಯಲ್ಲಿ. ಇಲ್ಲಿ ಒಂದು 100 ಜನ ಹೊಗಳಬೇಕಾದ್ರೆ ಒಂದಿಬ್ಬರು ಈ ರೀತಿ ಗಾನ್ ಕೇಸ್ಗಳು ಇದ್ದೇ ಇರ್ತಾರೆ. ಅದು ಎಕ್ಸ್ಪೆಕ್ಟೆಡ್. ಗುಲಾಬಿ ಅಂದಮೇಲೆ ಮುಳ್ಳಿರಲೇಬೇಕು. ಆದರೆ ಅದರ ನಂತರದ ಎಫೆಕ್ಟ್ ಏನು ಗೊತ್ತಾ, ಈ ಫ್ಯಾನ್ಸ್ ವಾರ್ ಅಂತಾರಲ್ಲ, ನೀವು ಬೈಯೋದು, ನಮ್ಮವ್ರು ಅದಕ್ಕೊಂದು 200 ಜನ ಬರೋದು, ಮತ್ತೆ ಅವ್ರೇನೋ ಹೇಳೋದು, ಮತ್ತಿಲ್ಲಿಂದ 150 ಅವನಿಗೆ ಬಾಯಿಗೆ ಬಂದಾಗ ಬೈಯೋದು.
ನಾವು ಸುಮ್ಮನೆ ಆಗಿರ್ತೀವಿ, ಆಗ ನಮ್ಮ ಟಾಪಿಕ್ ಹೋಗಿರುತ್ತೆ, ಅವ್ರವ್ರು ಹಚ್ಕೊಂಡಿರುತ್ತೆ. ಸೊ ಇದೆಲ್ಲ ನಮ್ಮ ಕಲ್ಚರ್ ಅಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಇದನ್ನು ಹೇಳಲಿಕ್ಕೆ ಇಷ್ಟ, ನೀವು ಬೆಳೆಸಿ, ಯಾರನ್ನ ಬೇಕಾದರೂ ಬೆಳೆಸಿ ಸರ್, ಈ ಪ್ರಪಂಚ ನಿಮ್ಮದು, ಯಾವ ಪ್ರತಿಭೆಗಳನ್ನು ನಿಮಗೆ ಹೇಗೆ ಬೇಕು ಬೆಳೆಸಿ. ಆದರೆ ನಾವೆಲ್ಲ ಸ್ಟ್ರಾಂಗ್ ಇದ್ದೀವಿ, ನಾವೆಲ್ಲ ತೆಗೋತೀವಿ. ನನಗೇನು ಆಗಿಲ್ಲ, ಅಂಥದ್ದು ಏನೂ ಆಗಿಲ್ಲ. ಏನೋ ಒಂದು ಚಿಕ್ಕ ಪುಟ್ಟದ ಕೆಲವು ಟ್ರೈ ಮಾಡಿದ್ದಾರೆ ನನ್ನನ್ನು ಇದು ಮಾಡೋದಕ್ಕೆ, ಅದು ಬಿಡಿ. ಆದರೆ ಬೇರೆ ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಬೇರೆ ಕಂಟೆಸ್ಟೆಂಟ್ಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ದಾರೆ. ಸೊ ಯಾಕೆ, ಏನು ತೋರ್ಸೋಕ್ಕೆ ಹೊರಟಿದ್ದೀರಿ, ಏನು ಎಕ್ಸಾಂಪಲ್ ತೋರ್ಸೋಕ್ಕೆ ಹೊರಟಿದ್ದಾರೆ, ಅದರಿಂದ ಏನು ಪಡ್ಕೊಳ್ತಾರೆ? ಅಟ್ಲೀಸ್ಟ್ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ನೀನು ಮಾಡೋ ಕೆಲಸಕ್ಕೆ ನಿನಗೆ ಹೆಸರು ಬರಬೇಕು, ಇಲ್ಲದ್ರೆ ನಿನಗೆ ದುಡ್ಡು ಬರಬೇಕು. ಹೆಸರು ಬರಬೇಕು, ಇಲ್ಲದ್ರೆ ದುಡ್ಡು ಬರಬೇಕು. ಇದರಿಂದ ಎರಡು ಬಂತ ಇಲ್ಲ ಅಂದರೆ ಯಾಕೆ ಮಾಡ್ತಾ ಇದೆಯಾ? ಇಟ್ಸ್ ವೇಸ್ಟ್. ಸೋಷಿಯಲ್ ಮೀಡಿಯಾ ದುನಿಯಾದಲ್ಲಿ ಈ ಕಲ್ಚರ್ ಚೆನ್ನಾಗಿಲ್ಲ ಅಂತ ನನಗನ್ಸುತ್ತೆ. ಬಿಗ್ ಬಾಸ್ ಅಂತಂದಮೇಲೆ ಒಂದಷ್ಟು ಜನ ಇಷ್ಟಪಡುವಂಥವ್ರು ಇರ್ತಾರೆ, ಇನ್ನೊಂದಷ್ಟು ಜನ ಟೀಕ್ಸು ಅಂತವ್ರು ಇರ್ತಾರೆ. ಪಾಸಿಟಿವ್ ಕಮೆಂಟ್ಸ್ನ ಧ್ರುವಂಥವ್ರು ಯಾವ ರೀತಿ ತಗೊಳ್ತಾರೆ, ಅದ್ರ ಜೊತೆಗೆ ನೆಗೆಟಿವ್ ಕಮೆಂಟ್ಸ್ನ, ಅದ್ರ ಜೊತೆಗೆ ಟ್ರೋಲ್ ಪೇಜಸ್ ನೀವೇ ಅಬ್ಸರ್ವ್ ಮಾಡಿರ್ಬೋದು. ನಾಗವಲ್ಲಿಗೆ ಹೋಲಿಸ್ತಾರೆ, ಮಂಗಳಮುಖಿಗೆ ಹೋಲಿಸ್ತಾರೆ, ಹೌದು, ಬೇರೆ ಬೇರೆ ಥರ ಆಯಾಮಗಳೆಲ್ಲ ಅವ್ರಿಗೆ ಇಷ್ಟ ಬಂದಂಗೆ ನಮ್ಮ ಕ್ಯಾರೆಕ್ಟರ್ನ ಜಡ್ಜ್ ಮಾಡೋದಕ್ಕೆ ಅವರವರ ಟ್ರೋಲ್ ಪೇಜಸ್ಸಲ್ಲಿ ಬಿಂಬಿಸ್ತಾರೆ. ಶ್ರೀರಾಮನನ್ನ ಬಿಟ್ಟಿಲ್ಲ, ಶ್ರೀಕೃಷ್ಣನನ್ನ ಬಿಟ್ಟಿಲ್ಲ, ಕೃಷ್ಣ ಒಂದೇ ಜಗದ್ಗುರು ಅವ್ರನ್ನ ಬಿಟ್ಟಿಲ್ಲ, ಮೋದಿ ಅವ್ರನ್ನ ಬಿಟ್ಟಿಲ್ಲ, ದರ್ಶನ್ ಅವ್ರನ್ನ ಬಿಟ್ಟಿಲ್ಲ, ಸುದೀಪ್ ಸರ್ನ ಬಿಟ್ಟಿಲ್ಲ. ನಾನು ಯಾವ ಲೆಕ್ಕ, ನಾನಿನ್ನೂ ಚಿಗುರೇ ಇಲ್ಲ. ಈಗ ಬರೀ ಬೀಜ ಬಿತ್ತಿರೋದು, ನಾಳೆ ಏನಾಗ್ತೀನೋ ಗೊತ್ತಿಲ್ಲ. ಇನ್ನೂ ನಾನು ಚಿಗುರೇ ಇಲ್ಲ. ಈ ರೀತಿ ಬರ್ತಾ ಇದೆ ಅಂತ ಕಮೆಂಟ್ಸ್ ಅಂತಂದರೆ, ಎಲ್ಲೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಲ್ಲ ಸರ್, ಬೆಂಕಿಲ್ದೆ ಹೊಗೆ ಆಡುತ್ತಾ, ಎಲ್ಲೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ರೋಡಲ್ಲಿ ಸುಮ್ಮನೆ ನಡ್ಕೊಂಡು ಹೋಗೋನ ಮೇಲೆ ಕಮೆಂಟ್ಸ್ ಮಾಡ್ತಾರೆ, ಇಲ್ಲ ನಮ್ಮ ಮೇಲೆ ಅಟ್ಯಾಕ್ ಆಗ್ತಾಯಿದೆ ಅಂತಂದರೆ ಮಾರ್ಕೆಟಲ್ಲಿ ಎಲ್ಲೋ ನಮ್ಮ ಹೆಸರು ಇದೆ ಅಲ್ವಾ ಸರ್? ಕರೆಕ್ಟಾ? ಅಷ್ಟೇ. ಈಗ ನೀವೊಂದು ತಗೊಳ್ತೀರಾ, ಈಗ ನೀವು ಬಿಗ್ ಬಾಸ್ ಮನೆಗೆ ಇರ್ತೀರಾ, ತಂದೆ ತಾಯಿ ಅಂತ ಇರ್ತಾರೆ, ಫ್ರೆಂಡ್ಸ್ ಅಂತ ಇರ್ತಾರೆ, ಅವರು ಯಾವ ರೀತಿ ತಗೊಳ್ಳೋದು? ಬಿಕಾಸ್ ಯಾಕಂತಂದರೆ ನಮ್ಮ ಮಕ್ಕಳು ಹೆತ್ತ ತಾಯಿಗೆ ಹೆಗ್ಣ ಕೂಡ ಮುದ್ದೆ ಅಂತ ಇರುತ್ತೆ. ನಾನು ಅದನ್ನೇ ಹೇಳೋದು, ನನ್ನ ಪೇರೆಂಟ್ಸ್ ಅವ್ರು ನನ್ನ ಚಿಕ್ಕದ್ರಿಂದ ಬೆಳೆಸಿರೋ ರೀತಿ ಮತ್ತು ಅವ್ರದ್ದು ಆ್ಯಟಿಟ್ಯೂಡ್ ಇದೆಯಲ್ಲ ಸರ್. ನನ್ನ ಇದಕ್ಕಿಂತ ಮುಂಚೆ ಕೆಲವರು ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಏನೇನೋ ಕಂಪ್ಲೇಂಟ್ ಕೊಟ್ಟೆಲ್ಲ, ಮೀಡಿಯಾ ಟ್ರಯಲ್ ದೊಡ್ಡದಾಗಿತ್ತು ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಭಾಳ. ನನ್ನ ಪೇರೆಂಟ್ಸ್ಗಳು ನನ್ನ ಬೆಳೆಸಿರೋದೇ ಬೇರೆ. ನನ್ನ ಫ್ರೆಂಡ್ ಸರ್ಕಲ್ ಇದನ್ನು ನೋಡಿ ನನಗಿಂತ ಜಾಸ್ತಿ ಎಂಜಾಯ್ ಮಾಡಿರೋದು ಅವರು. ತೋರಿಸಿ, ನೋಡು ಗುರು ನಿನ್ನ, ಇದು ನಿಂದು ಏನು ಗುರು ಅಂತ ಅವ್ರು ಎಂಜಾಯ್ ಮಾಡಿದ್ದಾರೆ. ಸೊ ನಮಗೆ ಆ್ಯಕ್ಚುಲಿ ನನ್ನನ್ನು ಟ್ರೋಲ್ ಮಾಡೋಕ್ಕೆ ಹೋಗಿ ಆ್ಯಕ್ಚುಲಿ ನಾವು ಎಂಜಾಯ್ ಮಾಡೋಂಗೆ ಮಾಡಿದ್ದಾರೆ. ಯಾವುದೋ ಬೈಕ್ ಮಾತಾಡುತ್ತೆ, ನನಗೆ ವೆಹಿಕಲ್ಸ್ ಅಂದರೆ ಭಾಳ. ನನಗೆ ಮನುಷ್ಯರಿಗಿಂತ ನಾನು ಮೆಟೀರಿಯಲಿಸ್ಟಿಕ್ ವ್ಯಕ್ತಿ. ನನಗೆ ಇಮೋಷನ್ಸ್, ನನ್ನ ಕಾರು, ಬೈಕ್ಸ್ ಅಂತ ಅಂದರೆ, ನನ್ನ ವಾಚ್, ಮೊಬೈಲ್ ಅಂತಂದರೆ ಭಾಳ ಇಷ್ಟ ನನಗೆ. ಯಾಕಂದರೆ ನೋವು ಮಾಡಲ್ಲ ಅಂತ. ಸೊ ನನ್ನ ಬೈಕ್ ಇರುತ್ತೆ. ನನ್ನ ತಂದೆ ಸೆಕೆಂಡ್ PUC ನನಗೆ ನನ್ನ ಡ್ರೀಮ್ ಬೈಕ್ ತೆಕ್ಕೊಡ್ತಾರೆ ಅವರು, ಸೆಕೆಂಡ್ PU ಇರಬೇಕಾದ್ರೆ. ಸೊ ಅದು ಪ್ರಾಣ. ಆ ಬೈಕಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಆ ಬೈಕ್ ಕಳೆದೋಗುತ್ತೆ ಸರ್. ಒಂದು 6 months ಬ್ಯಾಕ್ ಕಳೆದೋಗುತ್ತೆ ಆ ಬೈಕ್. ಆ ಬೈಕಿಗೆ ಬೇಜಾರಾಗುತ್ತೆ, ನನ್ನ ಇಮ್ಯಾಜಿನೇಷನ್ ಅದು. ಈ ಬೈಕ್ ಮೇಲೆ ಪ್ರಾಣ ಇಟ್ಟಿರೋರ್ಗೆ ನನ್ನ ಇಮೋಷನ್ಸ್ ಅರ್ಥ ಆಗ್ಬೋದು. ಸೊ ಅದನ್ನು ಕತ್ಕೊಂಡು ಹೋಗ್ತಾರೆ. ನಾನು ತುಂಬ ಅಪ್ಸೆಟ್ ಆಗ್ತೀನಿ. ಯಾಕಂದರೆ ನನ್ನ ಇಡೀ ಸ್ಟ್ರಗ್ಲಿಂಗ್ ಜರ್ನಿ ಇವತ್ತು ಏನು ಇಲ್ಲಿದ್ದೀನಿ, ಇಲ್ಲಿವರೆಗೆ ಬರೋದಕ್ಕೆ ಯಾವುದೆಲ್ಲ ಪ್ರೊಜೆಕ್ಟ್ ಮಾಡಿದ್ದೀನಿ, ಅಲ್ಲಿಗೆಲ್ಲ ಲುಕ್ ಟೆಸ್ಟ್ಗೆಲ್ಲ ಅದೇ ಬೈಕಲ್ಲಿ ಹೋಗಿರೋದು ಸರ್. ನನ್ನ ಬೇಜಾರು, ನನ್ನ ಸ್ಟ್ರಗಲ್, ನಾನು ಊಟ ಮಾಡಿದ್ದೀನ ಇಲ್ವಾ, ಇದೆಲ್ಲ ಅನುಭವ ನಾನು ಮಾಡಿರೋದು ಆ ಗಾಡೀಲಿ. ಮತ್ತು ಹೋಗಿ ಲುಕ್ ಟೆಸ್ಟ್ ಎಲ್ಲ ಗುಡ್ ನ್ಯೂಸ್ನ ತಗೊಂಡು ಬಂದಿರೋದು ಆ ಬೈಕಲ್ಲಿ. ಆ ಬೈಕಿದ್ದು ಸೆಂಟಿಮೆಂಟ್ ನನಗೆ ಮಾತ್ರ ಗೊತ್ತಿರೋದು, ನನಗೂ ಆ ಬೈಕಿಗೆ. ಅದು ನೀವು ಯಾವುದಾದ್ರೂ ವಸ್ತು ಮೇಲೆ ಜಾಸ್ತಿ ಪ್ರೀತಿ ಮಾಡಿದಾಗ ನಿಮ್ಗೆ ಅನಿಸುತ್ತೆ ಅದು ನಿಮ್ಮ ಹತ್ರ ಸ್ಪಂದಿಸ್ತಾ ಇದೆ ಅಂತ. ಆ ರೀತಿ ಒಂದು ಸಲ ಪಂಚರ್ ಆಗಿರೋದಿಲ್ಲ, ರೋಡ್ ಮಧ್ಯದಲ್ಲಿ ನಿಂತಿರೋ ಗಾಡಿ ಅಲ್ಲ, ಪೆಟ್ರೋಲ್ ಖಾಲಿಯಾಗಿ ಪೆಟ್ರೋಲ್ ಬಂಕ್ ಮುಂದೆನೇ ನಿಂತಿದೆ ಆ ಗಾಡಿ ಅಂತ. ಅದು ನನಗೆ ಮಾತ್ರ ಗೊತ್ತಾ ಇಮೋಷನ್ಸ್. ಅದನ್ನು ಟ್ರೋಲ್ ಮಾಡಿದ್ದಾರೆ, ಬೈಕ್ ಮಾತಾಡುತ್ತೆ, ಬೈಕ್ ಇದು. ನಮಗೆ ಎಷ್ಟು ಕಾಮಿಡಿ ಅನ್ನಿಸ್ತು ಅಂದರೆ ಅದನ್ನೇ ಹೇಳೋದು. ನಾನು ಯಾರನ್ನ ಬಿಟ್ಟಿದ್ದಾರೆ, ಮೋದಿ ಅವ್ರನ್ನ ಬಿಟ್ಟಿದ್ದಾರೆ. ಈಗ ನಾನು ಸುಮ್ ಕೂತ್ಕೊ ಅಂತ ಹೇಳೋದೊಂದು, ಯಾರಿಗೆ, ರಜತ್ ಅವ್ರಿಗೆ ಒಂದು ಹೇಳೋದಿದೆ, ಸಿದ್ದರಾಮಯ್ಯ ಅವ್ರನ್ನೂ ಬಿಟ್ಲಿಲ್ಲ ಅವರು. ಅವ್ರು ಯಾವುದೋ ಸುಮ್ ಕೂತ್ಕೊಂಡಾಗ ಸುಮ್ ಕೂತ್ಕೊ, ಅವ್ರನ್ನೇ ಬಿಡಲ್ಲ, CMನೇ ಬಿಡಲ್ಲ ಅಂತಂದ್ರೆ ನಾನು ಯಾವ ಲೆಕ್ಕ ಸರ್? ಅಂದ್ರೆ ಆ ಮಟ್ಟಿಗೆ ಬೆಳೀತಾ ಇದೀವ ಅಂತ ಅನ್ನೋದು ಖುಷಿ ಆಗ್ತಾ ಇದೆ ನಮಗೆ. ಜೈ ಮಹಾಕಾಲ್. ಈ ಜೈ ಮಹಾಕಾಲ್ ಯಾಕೆ, ಯಾವಾಗಿಂದ ಧ್ರುವಂತವರ ಲೈಫಲ್ಲಿ ಆ್ಯಡ್ ಆನ್ ಆಯಿತು? ನನ್ನ ನಕ್ಷತ್ರ, ನನ್ನ ಇದು ರಾಶಿನೇ, ನೀವು ನಂಬ್ತಿರಲ್ವ ಅಂತ ಗೊತ್ತಿಲ್ಲ, ಆರುದ್ರ ನಕ್ಷತ್ರ, ಮಿಥುನ ರಾಶಿ, ಶಿವಂದು ನನ್ನ ನಕ್ಷತ್ರನೇ. ಆಮೇಲೆ ನನಗೆ ನನ್ನ ಆದಿ ದೇವರು ನನ್ನ ರುದ್ರ, ಜಯ ಮಹಾಕಾಲ್.
ರುದ್ರ, ಕಾಲಭೈರವ ರುದ್ರ ಅಂದರೆ ನನಗೆ ಭಾಳ ಇಷ್ಟ. ಆ್ಯಂಡ್ ನನ್ನ ಲೈಫಲ್ಲಿ ಎಷ್ಟೇ ಟಫ್ ಸಿಚುವೇಶನ್ ಬಂದಾಗ ನಾನು ನನ್ನ ಜಪ ಡೈಲಿ ಮಾಡ್ತೀನಿ. ನಾನು ನೀವು ಬಿಗ್ ಬಾಸಲ್ಲಿ ನೋಡಿರ್ಬೋದು, ನಾನು ಮೆಡಿಟೇಷನ್ ಮಾಡ್ತಾ ಇರ್ತೀನಿ. ನನ್ನ ಶಕ್ತಿ ದೇವರು ಅವರು. ನನಗೆ ಅವ್ರು ಒಬ್ಬರಿದ್ರೆ ಐ ಕ್ಯಾನ್ ಫೇಸ್ ಹೋಲ್ ವರ್ಲ್ಡ್. ನೀವು ನೋಡಿದ್ರಿ ಆ ಎನರ್ಜಿ ಬರೋದು ಅವರಿಂದ ನನಗೆ. ನಾನು ಏನನ್ನ ಬೇಕಾದರೂ ಫೇಸ್ ಮಾಡಬಲ್ಲೆ, ಇಡೀ ಪ್ರಪಂಚವನ್ನು ಫೇಸ್ ಮಾಡಬಲ್ಲೆ. ನನಗೆ ಆ ಎನರ್ಜಿ ಬರೋದು ಅದು. ನನಗೆ ಒಂದ್ಸತಿ ಜಯಮಾಕಾಲ್ ಅಂದಾಗ ಐ ಗೆಟ್ ಸಮ್ ಆ ಪವರೇ ಬೇರೆ. ಆಮೇಲೆ ನಥಿಂಗ್ ಕ್ಯಾನ್ ಸ್ಟಾಪ್ ಮೀ. ಸೊ ಅದು ಹೇಳ್ತಾ ಇರ್ತೀನಿ ನಾನು. ನನಗೆ ಹೊರಗಡೆ ಭಾಳ ಕಮ್ಮಿ, ಅಂದರೆ ಅಂಥ ಚಾಲೆಂಜಿಂಗ್ ಸಿಚುವೇಶನ್ ಇಲ್ಲ. ಅಲ್ಲಿ ಟಾಸ್ಕ್ ಗೀಸ್ಕ್ ಇದೆಲ್ಲ ಬಂದಾಗ ನಾನು ಏನಾದರೂ ಒಂದು ಅಚೀವ್ ಮಾಡಿದಾಗ ಅದು ಹೇಳ್ತಾ ಇದ್ದೆ ಅಲ್ಲಿ ಜಯಮಹಾಕಾಲ್ ಅಂತ. ಅದೇನಾಯ್ತು, ಟ್ರೆಂಡ್ ಆಗಿ ಕೂತ್ಕೊಬಿಡ್ತು. ಅದೀಗ ಹೊರಗಡೆ ಹೋದ ತಕ್ಷಣ ನಿನ್ನೆ ನೀವು ನಿಮ್ಮದೇ ಚಾನಲಲ್ಲಿ ಅನ್ಸುತ್ತೆ, ನಂದು ಗಾಡಿ ಪಾಸ್ ಆಗಬೇಕಾದ್ರೆ ಜಯ ಮಹಾಕಾಲ್ ಇನ್ನೇನು ಬೇಕು ಸರ್? ಒಳ್ಳೇದೇ ಅಲ್ವಾ? ಕೆಟ್ಟ ಪದ ಬದಲು ಜನರೆಲ್ಲ ಪರಮಾತ್ಮನನ್ನ ನೆನಪಿಸ್ತಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅದನ್ನ ಮಾಡಿದ್ನಲ್ಲ ನಾನು ಬಿಗ್ ಬಾಸ್ಗೆ ಬಂದು. ನಿಮ್ಮ ಮೂಲಕ ಪರಮಾತ್ಮನ ನೆನೆಯುವಂಥದ್ದು ನನ್ನಿಂದ ಆಯ್ತಲ್ಲ ಸರ್. ನಾನು ಇಲ್ದಿದ್ರು ಸ್ಪಿರಿಚುವಲ್ ಎಂತ ಕಾಂಟ್ರಿಬ್ಯೂಷನ್ ಸರ್. ಯಾರಿಗೆ ಎಂತ ಗುರುಗಳೀಗ ಸ್ಟೇಜ್ ಮೇಲೆ ಎಂತೆಂತ ಗುರುಗಳು ಬರ್ತಾರೆ, ಯಾರಿಗೆ ಹೇಳಿದ್ದಾರೆ ಜಯ ಮಹಾಕಾಲ್ ಅಂತ? ಇವತ್ತು ಧ್ರುವಂತ್ ವೇದಿಕೆ ಮೇಲೆ ಹತ್ತ ತಕ್ಷಣ ಫಸ್ಟ್ ಕೇಳಿಸೋದೇ ಅದು ಸರ್. ನಾನು ಮೊನ್ನೆ ಒಂದು ನನ್ನ ಹೇರ್ ಕಟ್ಗೆ ಹೋದಾಗ ಮತ್ತೆ ಒಂದು ವೇದಿಕೆ ಹೋಗಿದ್ವಿ, ಸ್ಟೆಪ್ಸ್ ಹತ್ತಬೇಕಾದ್ರೇನೆ ಜಯ ಮಹಾಕಾಲ್ ಶುರು ಆಯ್ತು ಸರ್. ಲೈಫಲ್ಲಿ ಇನ್ನೇನು ಬೇಕು ಸರ್ ನಮಗೆ? ದಟ್ ವಾಸ್ ಫ್ಯಾಂಟಾಸ್ಟಿಕ್. ಧ್ರುವಂತ್ ಅವ್ರು ಇರೋದೇ ಸ್ಟ್ರೈಟ್ ಫಾರ್ವರ್ಡಾ, ಅಥವಾ ಇಲ್ಲ ಅಂತಂದ್ರೆ ಮನೆಯವರು ನಿಮ್ಮನ್ನು ಬೇಕು ಅಂತ ಟಾರ್ಗೆಟ್ ಮಾಡಿದ್ರ? ಬಿಕಾಸ್ ಯಾಕಂತಂದ್ರೆ ಮನೆಯಲ್ಲಿ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ನ ಬಿಟ್ರೆ ಉಳಿದವರೆಲ್ಲರೊಟ್ಟಿಗೂ ಕೂಡ ನೀವು ವಿರೋಧವನ್ನ ಕಟ್ಕೊಳ್ತೀರಾ ಅಂತ ನಿಮಗೇನು ಅನಿಸ್ತು? ನೀವು ನೋಡಿದಿರಲ್ವ ಕಾರ್ಯಕ್ರಮನ, ನಿಮಗೇನು ಅನಿಸ್ತು? ನನ್ನ ನೇಚರ್ ಹೆಂಗೆ ಅಂತಂದ್ರೆ ನಿಮ್ಮ ಆಟವನ್ನು ನೀವು ಆಡಿದ್ರಿ. ನಾನು ಹೇಳೋವಂಥದ್ದು ನನ್ನ ಏನು ಅಭಿಪ್ರಾಯಗಳನ್ನು ತಿಳಿಸ್ಬೇಕಾದ್ರೆ ನಿಮಗೇನು ಅನ್ನಿಸ್ತು? ಸ್ಟ್ರೈಟ್ ಫಾರ್ವರ್ಡ್. ಎಸ್, ಐ ಆಮ್ ಲೈಕ್ ದಿಸ್. ನಂದು ಐ ಆಮ್ ನಾಟ್ ಓಕೆ ಬೀಯಿಂಗ್ ಓಕೆ. ಅಭಿಪ್ರಾಯ ಫೇವರಿಸಮ್, ನನ್ನ ನಾಮಿನೇಟ್ ಮಾಡ್ತಾರೆ, ಹೊರಗಡೆ ಕಳಿಸ್ತಾರೆ, ಇವ್ರದ್ದು ಫ್ರೆಂಡ್ ಝೋನ್ಗೆ ನಾನಿದ್ದು ಒಂಟಿ. ಅದಕ್ಕೇನೆ ಬಂದಿದ್ದು ಒಂಟಿ ಸಲಗ ಅಂತ, ಸಿಂಗಲ್ ಮ್ಯಾನ್ ಆರ್ಮಿ ಅಂತ. ಒಬ್ಬನೇ ಇದು ತಪ್ಪು, ಇದು ಸರಿ, ಇದು ಸರಿ, ಇದು ತಪ್ಪು, ಅದೇ ಹೋಗ್ತಾ ಇದ್ದೆ. ಬಹುಶಃ ಅದೇ ಜನಗಳಿಗೆ ಇಷ್ಟ ಆಗಿದ್ದು. ನೀವು ಏನು ಕಮ್ ಬ್ಯಾಕ್ ಇಷ್ಟ ಆಗಿದ್ದು ಅಂತಂದ್ರೆ ಅದೇ ಜನಗಳಿಗೆ ಇಷ್ಟ ಆಗ್ತಿತ್ತು. ಮತ್ತೆ ಎಲ್ಲರೂ ಅವ್ರನ್ನ ನನ್ನಲ್ಲಿ ನೋಡಕ್ ಶುರು ಮಾಡಿದ್ರು. ಧ್ರುವಂತ್ ಗುರು ಅಲ್ಲಿ ಒನ್ ಮ್ಯಾನ್ ಆರ್ಮಿ, ಅವನಿಗೆ ಟೀಮು ಬೇಡ, ಏನು ಬೇಡ, ಒಬ್ಬನೇ ಆಟ ಆಡ್ತಾ ಇದ್ದಾನೆ ಅಲ್ಲಿ. ಎಲಿಮಿನೇಟ್ ಆಗೋದಕ್ಕೆ ಕಾರಣ ಏನು? ಎಲ್ಲಿಡುದ್ರು ಧ್ರುವಂತ್ ಅವರು ಅಂತ? ಎಂಡ್ ಆಫ್ ದ ಡೇ ದಟ್ ಶೋ ಈಸ್ ಅನ್ ಎಂಟರ್ಟೈನ್ಮೆಂಟ್. ಬಹುಶಃ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಬಿಗಿನಿಂಗಿಂದ ನಾನು ಏನು ಗ್ರಾಫ್ ನನ್ನ ತಗೊಂಡ್ರೆ, ಬೇರೆ ಅಲ್ಲಿದ್ದಂಥ ಪ್ರತಿಸ್ಪರ್ಧಿಗಳು ಐ ಗೆಸ್ ದೇ ವರ್ ಪರ್ಫಾರ್ಮಿಂಗ್ ಗುಡ್. ನಾನು ಹಾಗೆ ತಗೊಳ್ತೀನಿ. ಬೇರೆ ಎಲ್ಲೂ ನನಗೆ, ಬಿಕಾಸ್ ಚಾನಲ್ ಏನು ಕೊಡಬೇಕಿತ್ತು ನನಗೆ ಅಷ್ಟು ಪ್ರೀತಿ ಕೊಟ್ಟಿದೆ. ಕಿಚ್ಚ ಬಾದ್ಶಾ ಅವರು ನನಗೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಇನ್ನೂ ಅದೇ ಬಹುಶಃ ಅದೇ ಅರ್ಧದಿಂದ ನಂದು ಗ್ರಾಫ್ ಹೇಳಿದ್ದು ಬಹುಶಃ ಅದೇ ಕಾರಣ ಆಗಿರ್ಬೋದು. ಸೊ ಗೊತ್ತಿಲ್ಲ ನನಗೆ, ಬಟ್ ಐ ಆಮ್ ಹ್ಯಾಪಿ. ಎಷ್ಟು ಕೊಟ್ಟಿದ್ದೀನಿ, ಆನೆಸ್ಟ್ ಆಗಿ ಕೊಟ್ಟಿದ್ದೀನಿ. ಸೊ ಐ ಆಮ್ ಹ್ಯಾಪಿ, ವೆರಿ ಹ್ಯಾಪಿ. ತೃಪ್ತಿ ಕೊಡ್ತಾ ನಿಮ್ಮ ಬಿಗ್ ಬಾಸ್ ಜರ್ನಿ ನಿಮಗೆ? ತುಂಬ ತೃಪ್ತಿಗಿಂತ ಜಾಸ್ತಿ. ನಾನು ತುಂಬ ಚಿಕ್ಕದು ಎಕ್ಸ್ಪೆಕ್ಟೆಡ್ ಮಾಡಿದ್ದೆ ಸರ್, ತುಂಬ ಚಿಕ್ಕದು ಎಕ್ಸ್ಪೆಕ್ಟ್ ಮಾಡಿದ್ದೆ. ಹೊರಗಡೆ ನಾನು ಈ ರೀತಿ ಬ್ರ್ಯಾಂಡ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಧ್ರುವಂತ್ ಅನ್ನೋದೇ ಒಂದು ಇಷ್ಟು ಇದರಲ್ಲೂ ಒಂದು ಸಪ್ರೇಟ್ ಒಂದು ಎಲಿಮೆಂಟ್ ಆಗಿದ್ದೀನಿ ನಾನು. ಈಗ ವಿನ್ನರ್ ಗಿಲ್ಲಿ ಮತ್ತು ಬೇರೆ ಕಂಟೆಸ್ಟೆಂಟ್ ಬಿಟ್ಟರೆ ಇನ್ನೊಂದು ಆ್ಯಂಗಲಲ್ಲಿ ನಾನು ನಿಂತಿದ್ದೀನಿ ಧ್ರುವಂತ್ ಅಂತ. ಸೊ ಅದು ನನಗೆ ಭಾಳ ಸಂತೋಷ ಇದೆ. ಆ ಐಡೆಂಟಿಟಿ ಸಿಗೋದು ಒಬ್ಬರಿಗೆ ಭಾಳ, ಒಮ್ಮೆ ಅದು ಸಿಗೋದು ಆ ಐಡೆಂಟಿಟಿ ಭಾಳ ಕಡಿಮೆ. ಆ್ಯಂಡ್ ಈ ಸಲದ್ದು TRP ನಿಮಗೆ ಗೊತ್ತು ಎಲ್ಲ ಮಟ್ಟಿಗೆ ವೋಟಿಂಗ್ ಎಲ್ಲ ಎಷ್ಟು ಹೋಗಿದೆ ಅಂತ. ಟೋಟಲ್ ವೋಟಿಂಗ್ ನಮ್ದೆಲ್ಲ ಕನ್ಸಿಡರ್ ಮಾಡಿದಾಗ ಐ ಹ್ಯಾವ್ ರಾಕ್ ದ ಶೋ ಸರ್. ಇತ್ತೀಚೆಗಷ್ಟೇ ನಿಮ್ಮ ಒಂದು ಸಂದರ್ಶನದಲ್ಲಿ ನಿಮ್ಮ ಕೊಟ್ಟಿರುವಂತಹ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಯಿತು. ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತಾಡಿರುತ್ತೆ. ಹೌದು, ಮುಂಚೆ ಒಂದು ಇದಿತ್ತು ಸರ್, ಈಗಲೂ ಇದೆ, ಕಾಂಪ್ರಮೈಸ್ ಆಗಿ ಅಂತ ಹೆಣ್ಮಕ್ಳಿಗೆ. ಆಮೇಲೆ ಕೆಲವು ಈಗ ಫ್ಯಾಷನ್ ಇಂಡಸ್ಟ್ರೀಸ್ ಗಂಡು ಮಕ್ಕಳಿಗೆ ಕೂಡ ಕಾಂಪ್ರಮೈಸಿಂಗ್ ಅಂತ ಇದೆ. ಇದ್ರ ಬಗ್ಗೆ ನನ್ನ ದೊಡ್ಡ ಪ್ರತಿಭಟನೆ ಇದೆ. ಬಿಕಾಸ್ ನಾನು ಬಿಗಿನಿಂಗ್ ಡೇಸಲ್ಲಿ ಬಂದಾಗ ನನ್ನ ಹತ್ರ ಒಂದು 2-3 ಜನ ಈ ರೀತಿ ಕೇಳಿರೋದಿದೆ. ಸೊ ಅದರ ವಿರುದ್ಧ ಭಾಳ ಪ್ರತಿಭಟನೆ ಇದೆ. ನೀವು ಕಲೆನ ಏನು ಮಾಡ್ತಾ ಇದ್ದೀರಿ ಅಂತ. ನನಗೆ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಕೂಡ, ನಮ್ಮ ಧಾರಾವಾಹಿ ಇಂಡಸ್ಟ್ರಿಯಲ್ಲಿ ಕೂಡ ಯಾರು ಈ ರೀತಿ ಈ ಟೈಪ್ ಅವ್ರು ಇದ್ದಾರೆ. ನಮ್ಮ ಕನ್ನಡ ಧಾರಾವಾಹಿಯಲ್ಲಿ ನನಗೆ ಸುಮಾರು ಜನ ಹೆಣ್ಮಕ್ಳು ಹೇಳಿದ್ದಾರೆ, ಹೀಗೆ ಲುಕ್ ಟೆಸ್ಟ್ಗೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ತುಂಬ ಬೇಜಾರಿದೆ ಸರ್. ಇದ್ರ ಬಗ್ಗೆ ದೊಡ್ಡವರು ಸ್ವಲ್ಪ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು. ಅಥವಾ ಹೆಣ್ಮಕ್ಳೇ ಒಂದು ಏನಾದರೂ ಒಂದು ಒಳ್ಳೆ ವ್ಯವಸ್ಥೆ ಮಾಡಬೇಕು ಇವ್ರಿಗೆ.
ಇಲ್ಲಾಂತಂದರೆ ಭಾಳ ಕಷ್ಟ ಇದೆ. ಪ್ರತಿಭೆಯಾಗಿ ನೋಡಬೇಕು. ಆಮೇಲೆ ಯಾರ್ಯಾರು ಇಷ್ಟಪಟ್ಟು ಬೇರೆ ಸರ್, ಒಬ್ಬರನ್ನ ಇಷ್ಟಪಟ್ಟವರು ಅವರ ಅಫೆಕ್ಷನ್ನ ಶೇರ್ ಮಾಡ್ಕೊಳ್ಳೋದು ಬೇರೆ. ಬಟ್ ಬಿಸ್ನೆಸ್ಗೋಸ್ಕರ ಈ ರೀತಿ ಮಾಡೋದು ಇದೆಯಲ್ಲ, ರಿಯಲ್ ಟ್ಯಾಲೆಂಟ್ಸ್ಗಳು ಸಾಯ್ತಾ ಇದ್ದಾರೆ. ಯಾವುದ್ರ ಮೇಲೆ ತಗೊಳ್ತಾ ಇದ್ದೀರಾ? ಇದ್ರ ಬಗ್ಗೆ ಎಲ್ಲ ತುಂಬ ಇಶ್ಯೂಡ್. ಈಗ ಹಾಗಂತ ಗಂಡಸರು ಮಾತ್ರ ಬ್ಯಾಡ್ ಅಂತಲ್ಲ, ಇನ್ನೂ ಕೆಲವೊಂದು ಈ ಹನಿ ಟ್ರ್ಯಾಪ್ ಅಂತೆಲ್ಲ ಶುರು ಆಗಿದೆ ಗೊತ್ತಲ್ಲ. ಕೆಲವು ಈಗ ಹುಡುಗರು ಸೇಫ್ ಇಲ್ಲ ಸರ್. ನಿಮಗೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿರಲಿ ಅಥವಾ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಆಗಿರಲಿ ಅಥವಾ ದೊಡ್ಡ ಸೆಲೆಬ್ರಿಟೀಸ್, ದೇ ಆರ್ ನಾಟ್ ಸೇಫ್. ಬರ್ತಾರೆ, ಬಡತನದ ಕತೆ ಹೇಳ್ತಾರೆ. ನಾವೇನೋ ಇಲ್ಲಿ ಕಷ್ಟಪಟ್ಟು ಅವರು ಬಡತನದ ಕತೆ ಹಳ್ಳಿ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ನಾವು ಬೆಳಿಬೇಕು, ನಮಗೆ ನಿಮ್ಮ ಹೆಲ್ಪ್ ಬೇಕು, ಹಾಗೆ ಕಷ್ಟ ಇದೆ, ಸ್ವಲ್ಪ ಸಹಾಯ ಮಾಡಿ ಅಂತ. ಲಾಸ್ಟಿಗೆ ನಿಮ್ಮ ಮೇಲೇ ಲೈಂಗಿಕ ಕಿರುಕುಳ ಕೇಸ್ ಹಾಕ್ತಾರೆ, ಕೊಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲಾಂದರೆ ನೀವು ಒಂದು ದೊಡ್ಡ ವ್ಯಕ್ತಿ ಆದರೆ ನಿಮ್ಮ ಇಮೇಜ್ಗೆ ನೀವು ಮಾಡಲೇಬೇಕು. ಇಟ್ಸ್ ವೆರಿ ಶಾರ್ಟ್ ಟೈಮ್. ಹಾರ್ಡ್ ವರ್ಕ್ ಮಾಡದೆ ಒಂದು ಸಂಪಾದನೆ ಮಾಡುವಂಥ ಟೆಕ್ನಿಕ್ ಇದಕ್ಕೆಲ್ಲ ಹೇಳ್ತಿದ್ದಾರೆ. ನನ್ನ ಮೇಲೇ ಬಂದಿಲ್ವಾ ಸರ್ ಕಳಂಕ? ಹೌದು. ಯಾರು ಗೊತ್ತು? ಜನಗಳಿಗೆ ಏನು ಗೊತ್ತು? ನನ್ನ ಪರ್ಸನಲ್ ಆಗಿ ಈಗ ಬಿಗ್ ಬಾಸ್ ಬಂದಿದ್ದೀನಿ, ನನ್ನ ನೇಚರ್ ಏನು ಅಂತ ಗೊತ್ತಾಗಿದೆ. ಮುಂಚೆ ಯಾರು ಗೊತ್ತು? ಸೀರಿಯಲ್ ಅಲ್ಲಿ ಸ್ಕ್ರಿಪ್ಟೆಡ್ ನಾವು ಆಕ್ಟ್ ಮಾಡ್ತೀವಿ, ಬಿಗ್ ಬಾಸ್ ಅಲ್ಲಿ ಸ್ಕ್ರಿಪ್ಟ್ ಇಲ್ಲ. ಈಗ ಗೊತ್ತು ನಾವು ಏನ್ ಮಾತಾಡ್ತೀವಿ, ನಮ್ಮ ಒಂದು ವ್ಯಕ್ತಿತ್ವ ಏನಿದೆ ಅಂತ. ಮುಂಚೆ ಯಾರು ಗೊತ್ತಿತ್ತು? ಬಂತು ಕಳಂಕ, ನಮ್ಮ ಹೆಸರು ಡ್ಯಾಮೇಜ್ ಆಯ್ತು. ನಾನು ಅದನ್ನೇ ಹೇಳಿದ್ದು, ನನ್ನ ತಂದೆ ತಾಯಿ ಬೆಳೆಸಿರೋ ರೀತಿ ಬೇರೆ, ಫೇಸ್ ಇಟ್. ಅವತ್ತು ಅವ್ರು ರಿಸೀವ್ ಮಾಡಿದ ರೀತಿ ಬೇರೆ. ನಾವು ಅದನ್ನ ಪ್ರೂವ್ ಮಾಡ್ಕೊಂಡ್ವಿ. ಒಂದೇ ವರ್ಷ, ಆ ಡಿಸೆಂಬರಿಂದ ಈ ಡಿಸೆಂಬರ್ವರೆಗೆ ನಾನು ನಂಬಿರೋ ನನ್ನ ಪರಮಾತ್ಮ ಜಯ ಮಹಾಕಾಲ್ ಅವ್ರನ್ನ ನಂಬಿದ್ದೆ, ದುರ್ಗಿನ ನಂಬಿದ್ದೆ. ವಿದಿನ್ 1 year ಕೊಟ್ಟರು ಆಪರ್ಚುನಿಟಿ, ಶೋ ಹೂ ಯು ಆರ್ ಅಂತ. ನಮ್ಮ ಮೇಲೇನೆ ಬಂತಲ್ಲ. ನಿಮ್ಗೆ ಯಾವತ್ತಾದ್ರೂ ಆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ? ಯಾವುದು? ಈ ಕಾಸ್ಟಿಂಗ್? ನನಗಾಗಿಲ್ಲ. ನಾವು ಅಂಥದ್ಕೆಲ್ಲ ಸರ್, ನೀವು ನೋಡಿದಿರಿ ನಮ್ಮ ನೇಚರ್. ಇಂಥದ್ದೆಲ್ಲ ನಮ್ಮ ಹತ್ರ ಬಂದರೆ ಅದಕ್ಕೆ ಉತ್ತರ ಕೊಡೋ ರೀತಿನೇ ಬೇರೆ ಇರುತ್ತೆ ಸರ್. ಏಕ್ ದೋ ತುಕಡ. ಅವ್ರು ಇನ್ನು ಮುಂದೆ ಬೇರೆ ಯಾರ ಹತ್ರನೂ ಕೇಳಬಾರ್ದು, ಆ ರೀತಿ ಮಾಡಿದ್ದೀವಿ. ನೀವು ನಂಬಲ್ಲ ಸರ್, ಒಂದು ಕಾಸ್ಟಿಂಗ್ ಏಜೆನ್ಸಿ ಏನು ಮಾಡಿತ್ತು ಅಂತಂದರೆ, ನನ್ನ ಮುದ್ದುಲಕ್ಷ್ಮಿ ಧಾರಾವಾಹಿಗೆ ಅವರು ನನ್ನ ಜೊತೆ ಒಂದು ಕಾಫಿ ಡೇ ಅಲ್ಲಿ, ಯಾವಾಗಲೂ ನಾನಲ್ಲಿ ಇದ್ದಾಗ ನನ್ನಲ್ಲಿ ಸಿಕ್ಕಿ ನನ್ನ ಜೊತೆ ಫೋಟೋ ತಗೊಂಡಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ನನ್ನ ಸ್ಟೇಟಸಲ್ಲಿ ನಾನು ಹಾಕೊಂಡಿರ್ತೀನಿ, ನನಗೆ ನನ್ನ ನಂಬರ್ ತಗೊಂಡಿರ್ತಾರೆ ಅವ್ರು ಯಾವುದೋ ಚಿಕ್ಕ ಪುಟ್ಟ ಕಾಸ್ಟಿಂಗ್ ಏಜೆನ್ಸಿ ಅಂತ ಹೇಳ್ಕೊಂಡು ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಮಾಡೋರಂತೆ. ಸೊ ನನ್ನ ಜೊತೆ ಫೋಟೋ ತಗೊಂಡಿರ್ತಾರೆ ಅವರು. ತಗೊಂಡಾಗತ್ತೆ, ನಮಗೆ ಆರ್ಟಿಸ್ಟ್ ಬೇಕಾಗಿರ್ತಾರೆ, ನಾನು ಹಾಕಿರ್ತೀನಿ ನನ್ನ ಸ್ಟೇಟಸ್. ನನಗೆ ಸುಮಾರು ಡೈರೆಕ್ಟರ್ಸು, ಕಾಸ್ಟಿಂಗ್ ಅವರೆಲ್ಲ ಗೊತ್ತಿರ್ತಲ್ಲ, ಗೊತ್ತಾಗಿ ಇವನು ಏನು ಮಾಡಿದ್ದಾನೆ ಅಂತಂದರೆ, ಆ ಪೋಸ್ಟ್ನ ಕಾಪಿ ಮಾಡಿ ನನ್ನ ಜೊತೆ ಫೋಟೋ ಹಾಕಿ ಬೇಕಾಗಿದ್ದಾರೆ ಕಾಂಟ್ಯಾಕ್ಟ್ ಅಂತ ಅವ್ನ ನಂಬರ್ ಹಾಕೊಂಡಿದ್ದಾನೆ. ಹೆಣ್ಮಕ್ಳೆಲ್ಲ ಏನು ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡಿದ್ದಾರೆ, ಅವನ್ನ ರೀಚ್ ಆಗಿದ್ದಾರೆ. ಇವನು ಎಲ್ಲ ಹತ್ರ ಅಡ್ಮಿಷನ್ ಫೀಸ್ ಅಂತ 5,000 ಸಾವಿರ ಹಾಕೋಬಿಟ್ಟಿದ್ದಾನೆ. ಓಕೆ. ಆಮೇಲೆ ನನ್ನ ಪ್ರಾಜೆಕ್ಟಿಗೆ ಇವನೇ ಎಕ್ಸ್ಕ್ಲೂಸಿವ್ ಕಾಸ್ಟಿಂಗ್ ಮಾಡ್ತಾ ಇರೋದು. ಅದೆಲ್ಲ ಕಾಸ್ಟಿಂಗ್ ಅವರು ಕೂಡ ನಂದೇ ಕಾಸ್ಟಿಂಗ್ ಅಂತ ಹೇಳಿ ಪೊಟ್ರೆ ಮಾಡ್ಕೊಬಿಟ್ಟಿದ್ದಾನೆ. ಆಸೆಗೆ ಬಿದ್ದು ಸುಮಾರು ಒಂದು 10-15 ಹೆಣ್ಮಕ್ಳು ಏನು ಮಾಡಿದ್ದಾರೆ, 5,000 ಸಾವಿರ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಇಬ್ರು ಏನಾಗಿದ್ದಾರೆ, ನನ್ನ ಸ್ನೇಹಿತರು. ಅವ್ರು ಏನು ಮಾಡಿದ್ರು, ನನಗೆ ಫೋನ್ ಮಾಡಿದ್ರು, ನಿಮಗೆ ಅವರೇ ಮಾಡೋದಂತೆ 5,000 ಸಾವಿರ ಇದು ಮಾಡಿದ್ದಾರೆ ಅಂತ. ಫೋನ್ ಮಾಡಿ ಬೆಂಡೆತ್ತಿ ಅಷ್ಟು ಜನರದ್ದು ವಾಪಸ್ ದುಡ್ಡು ಕೊಡಿಸಿ ನೆಕ್ಸ್ಟ್ ಟೈಮ್ ಆ ರೀತಿ ಎಲ್ಲ ಮಾಡ್ತಾರೆ ಸರ್ ಈಗ. ಸೊ ಇದೆಲ್ಲ ದಿಸ್ ಶುಡಂಟ್ ಹ್ಯಾಪನ್. ಇದೆಲ್ಲ ಆಗ್ತಿದೆ ಅಂತಂದರೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಅದನ್ನು ಅಟೆನ್ಷನ್ಗೆ ತನ್ನಿ. ಯಾರಿಗಾದ್ರೂ ಹೇಳಿ ಆ ಜವಾಬ್ದಾರಿನ. ದೊಡ್ಡದು ಮಾಡೋದು ಬೇಡ, ಅವ್ರಿಗೆ ತೊಂದರೆ ಆಗುತ್ತೆ. ಅವ್ರನ್ನ ಹೋಗಿ ಅದನ್ನ ಅಲ್ಲೇ ಮಟ್ಟ ಹಾಕಬೇಕಿಂತ ಆ್ಯಂಟಿ ಸೋಷಲ್ ಆ್ಯಕ್ಟಿವಿಟೀಸ್ನ ಅಂತ ನೀವು ನನ್ನ ಇಂಟರ್ವ್ಯೂ ನೋಡಿರ್ಬೋದು. ಐ ಹ್ಯಾವ್ ಸ್ಪೋಕನ್ ಸೋ ಮೆನಿ ಕನ್ಸರ್ನ್ಸ್ ಆಫ್ ಮೈಂಡ್. ಏನಾಗ್ತಿದೆ ಸ್ಟೇಟಲ್ಲಿ, ಏನಾಗ್ತಿದೆ ಹೊರಗಡೆ ಜಗತ್ತಲ್ಲಿ, ತುಂಬ ಕನ್ಸರ್ನ್ಸ್ನ ಶೇರ್ ಮಾಡಿದ್ದೀನಿ ನಾನು. ಎಸ್ ಸರ್, ಪ್ಲೀಸ್. ಎಸ್ ಸರ್, ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬ ಇಂಟೆಲಿಜೆಂಟ್ ಆಗಿ ಆಡಿದ್ರು, ಯಾರು ತುಂಬ ಮೈಂಡ್ ಗೇಮನ್ನು ಆಡಿದ್ರು ಅಂತ? ಇಂಟೆಲಿಜೆಂಟ್ ನೋಡ್ಕೊಂಡು ಬಂದಿದ್ದಾರೆ ಗಿಲ್ಲಿ ಅವರು. ಹಿ ವಾಸ್ ವೆರಿ ಇಂಟೆಲಿಜೆಂಟ್. ಹಿ ನೋಸ್ ವಾಟ್ ಈಸ್ ಹಿ ಪ್ಲೇಯಿಂಗ್. ಇಂಟೆಲಿಜೆಂಟ್ ಆಗಿ ಆಡ್ತಾ ಇದ್ರು. ಇನ್ನೊಂದು ಕ್ವಶನ್ ಏನು ಕೇಳಿದ್ರು, ಯಾರು ಮೈಂಡ್ ಗೇಮ್ ಆಡಿದ್ರು ಅಂತ? ಮೈಂಡ್ ಗೇಮ್ ಎಲ್ಲರೂ ಆಡಿದ್ರು ಅಲ್ಲಿ. ಆಲ್ಮೋಸ್ಟ್ 75% ಎಲ್ಲ ಮೈಂಡ್ ಗೇಮ್ ಆಡೋಕ್ಕೆ ಶುರು ಆದರು. ಆದರೆ ಬಿಗ್ ಬಾಸಲ್ಲಿ ಮೈಂಡ್ ಗೇಮ್ ಸ್ವಲ್ಪ ವರ್ಕ್ ಆಗಲ್ಲ. ಅಲ್ಲಿ ಮೈಂಡೇ ಆಫ್ ಆಗೋಗುತ್ತೆ. ಅಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ನಿಮಗೆ ಅವರು ಕೊಡೋ ಅಂಥ ಒಂದು ಸಿಚುವೇಶನ್ಸ್ ಇದೆಯಲ್ಲ ಬಿಗ್ ಬಾಸ್, ನಿಮ್ಮ ಎಲ್ಲ ಕ್ಯಾಲ್ಕುಲೇಷನ್ನ ತಿರುಗಿಸಿರುತ್ತೆ. ಸೊ ಅಲ್ಲಿ ವರ್ಕ್ ಆಗೋದು ಯುವರ್ ಟ್ರೂ ಎಂಟರ್ಟೈನ್ಮೆಂಟ್, ಇಲ್ಲದಿದ್ರೆ ಟ್ರೂ ಕ್ಯಾರೆಕ್ಟರ್. ನಿಮ್ದು ಏನು ಟ್ರೂ ಕ್ಯಾರೆಕ್ಟರ್, ಡೈನಾಮಿಕ್ ಕ್ಯಾರೆಕ್ಟರ್ ಇದೆ, ಅದು ಮಾತ್ರ ವರ್ಕ್ ಆಗುತ್ತೆ. ತಾಯಿ ಮಗನ ಥರ ಇರ್ತಿದ್ದಂತಹ ಮಲ್ಲಮ್ಮ ಮತ್ತು ಧ್ರುವಂತ್ ಅವರು, ಮಲ್ಲಮ್ಮ ಅವರ ಎಲಿಮಿನೇಷನ್ ನಂತರ ಮತ್ತೆ ಅವರ ವರ್ಷನೇ ಬೇರೆ ಆಗುತ್ತೆ, ನಿಮ್ಮ ವರ್ಷನೇ ಬೇರೆ ಆಗುತ್ತೆ, ಬಂದ ಮನೆಯಲ್ಲಿ ಎಲ್ಲೋ ಸ್ಮೆಲ್ ಹೊಡಿತಾ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾರೆ. ಎಲ್ಲೋ ಒಂದು ಕಡೆ ಜರ್ಕ್ ಹೊಡಿತಿದೆ ಅಂತ. ಹೌದು, ನನ್ನ ದೊಡ್ಡ ಇಮೋಷ್ನಲ್ ಸಪೋರ್ಟ್ ಆಗಿರ್ತಾರೆ ಮಲ್ಲಮ್ಮ ಅವರು ಬಂದಾಗ. ಯಾಕಂದರೆ
ನಾನು ಬಂದಾಗ ನನಗೆ ಹೊಸದ ಆಟ, ಮತ್ತು ನನಗಲ್ಲಿ ಎಲ್ಲ ಕಾಂಪಿಟೇಟರ್ಸ್ ಇರ್ತಾರೆ. ಸೊ ಮಲ್ಲಮ್ಮ ಎಲ್ಲೋ ನಂಬಿಕೆ ಅಂದರೆ ಹಳ್ಳಿಯಿಂದ ಬಂದಿರೋರು, ಸೊ ಇವ್ರು ನನಗೆ ಮೋಸ ಮಾಡಲ್ಲ ಅಥವಾ ಬೆನ್ನ ಹಿಂದೆ ನಾಮಿನೇಷನ್ ಅಂತ ಇಂಥದ್ದೆಲ್ಲ ಆಗಲ್ಲ. ಅಂದರೆ ಈ ನಾಮಿನೇಷನ್ಗೋಸ್ಕರ ನಮ್ಮ ಹತ್ರ ಮಾತಾಡ್ಬಿಟ್ಟು ನಮ್ಮದೇ ಕಾರಣನ ವಾಪಸ್ ಕೊಡ್ತಾರೆ. ಸೊ ಮಲ್ಲಮ್ಮ ಆ ರೀತಿ ಎಲ್ಲ ಮಾಡಲ್ಲ, ಮೋಸ ಮಾಡಲ್ಲ ಅಂತ ಹೇಳಿ. ಮತ್ತು ನನಗೆ ಹಂಚ್ಕೊಳ್ಳೋಕ್ಕೆ ಮತ್ತೆ ನನಗೆ ಹಿರಿಯರು ಮಕ್ಕಳು ಅಂತಂದರೆ ತುಂಬ ಇಷ್ಟ. ನನ್ನ ಏಜಿನವ್ರು ನನಗೆ ಇಷ್ಟ ಇಲ್ಲ, ಪುಟಾಣಿ ಮಕ್ಕಳು, ಇಲ್ದಿದ್ರೆ ವಯಸ್ಸಾಗಿರೋರು. ಇದು 2 ಕ್ಯಾಟಗರಿ ನನಗೆ ಭಾಳ ಇಷ್ಟ. ನಾನು ಇಲ್ದಿದ್ರು ಇದೇ ನೇಚರ್. ನನ್ನ ಮಮ್ಮಿ ಇಂಟರ್ವ್ಯೂ ನೋಡಿರ್ಬೋದು ನೀವು, ನನ್ನ ತಂದೆ ತಾಯಿದೆ ಇಂಟರ್ವ್ಯೂಲಿ. ನನ್ನ ನೇಚರೇ ಹೀಗೆ. ಆದರೆ ಅದು ಬೇರೆ ರೀತಿ ಅದನ್ನ ಟರ್ನ್ ಮಾಡಕ್ಕೆ ನೋಡ್ತಾರೆ. ಬಟ್ ಅವ್ರಿಗಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗೊತ್ತಾಗ್ದಿರುವಾಗ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದು ನಾನು. ಅಂದರೆ ಮಲ್ಲಮ್ಮ ಹಾಗಲ್ಲ, ನನ್ನ ಆಟದ ಜೊತೆ ಅವ್ರಿಗೂ ಹೇಳ್ಕೊಟ್ಕೊಂಡು ನಮ್ಮದೊಂದು ಒಳ್ಳೆ ಬಾಂಡಿಂಗ್ ಆಗಿತ್ತು. ಬಟ್ ಈ ಸಲ ಬಂದಾಗ ಎಲ್ಲೋ ನಾನು ನೋಡಿದಂಥ ಕಣ್ಣುಗಳದ್ದಾಗಿರಲಿಲ್ಲ. ನಾನು ನೋಡಿದಂಥ ವ್ಯಕ್ತಿ, ನನ್ನ ಅಫೆಕ್ಷನ್ ನಾನು ಕೊಟ್ಟಂಥ ವ್ಯಕ್ತಿ ಅವ್ರು ಆಗಿರಲಿಲ್ಲ ಅಂತ ಅನಿಸುತ್ತೆ. ಅಥವಾ ಜೆನ್ಯೂನ್ ಆಗಿರ್ಬೋದು ಅದು, ಅಥವಾ ನನ್ನ ಇಮ್ಯಾಜಿನೇಷನ್ ಆಗಿರ್ಬೋದು. ಬಟ್ ಎಲ್ಲೋ ನನ್ನ ಮಲ್ಲಮ್ಮ ಅಲ್ಲ ಅಂತ ಅನ್ನಿಸ್ತು, ಎಲ್ಲೋ ಬೇಜಾರಾಯಿತು. ಮತ್ತು ಈಗ ಅವ್ರು ಸೆಲೆಬ್ರಿಟಿ ಆಗಿದ್ದಾರೆ, ಮತ್ತು ಬದಲಾವಣೆ ಜಗತ್ತಿನ ನಿಯಮ. ಸೊ ಅದಕ್ಕೋಸ್ಕರ ಏನಾದರೂ ಅಂತ. ಮತ್ತು ಮೊನ್ನೆ ಶೋಗೆ ಸಿಕ್ಕಿದಾಗ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಓಕೆ, ಅದು ಏನು ಮಾಡೋದು, ಇದೇ ಜಗತ್ತಿನ ನಿಯಮ ಅದು. ಸೊ ಅದ್ರ ಬಗ್ಗೆ ಏನು ಅಷ್ಟು ಬೇಜಾರಿಲ್ಲ. ಲಾಸ್ಟಲ್ಲಿ ತಮ್ಮ ಬಾಂಡಿಂಗ್ ಮೂಲಕ ಬಿಗ್ ಬಾಸ್ ವ್ಯೂವರ್ಸ್ನ ಎಂಟರ್ಟೈನ್ ಮಾಡಿದಂತಹ ಧ್ರುವಂತು ಹಾಗೆ ಅಶ್ವಿನಿ ಅವರು ಒಂದೇ ಸೀರಿಯಲ್ನಲ್ಲಿ ಕೆಲಸ ಮಾಡಿದ್ರು ಕೂಡ ಸ್ಟಾರ್ಟಿಂಗಿಂದ ಸ್ವಲ್ಪ ದೂರನೇ ಉಳ್ಕೊಳ್ತಾರೆ. ಹೌದು, ಯಾಕೆ ಅಂತ ಲಾಸ್ಟಲ್ಲಿ ಬಂದಿರುವಂತಹ ಬಾಂಡಿಂಗ್ ಸ್ಟಾರ್ಟಿಂಗಿಂದ ಯಾಕೆ ಆ ಕನೆಕ್ಷನ್ ಬೆಳೀಲಿಲ್ಲ ಅಂತ. ನಾವು ಆರ್ಟಿಸ್ಟ್ ಆಗಿ ಒಬ್ರಿಗೊಬ್ರು ಗೊತ್ತಿದ್ವಿ. ನನ್ನ ತಾಯಿ ಪಾತ್ರ ಮಾಡ್ತಾ ಇದ್ರು, ಆರ್ಟಿಸ್ಟ್ ಆಗಿ ಗೊತ್ತಿತ್ತು. ಆ್ಯಸ್ ಅ ಪರ್ಸನ್ ನನಗೆ ಗೊತ್ತಿರಲಿಲ್ಲ. ಸೊ ಬರ್ತಾ ಏನಾಯಿತು, ಅವ್ರ ಜೊತೆ ಇದ್ದು ನನಗೆ ಆ್ಯಸ್ ಅ ಪರ್ಸನ್ ಗೊತ್ತಾಗ್ತಾ ಹೋದ್ರು. ಒಂದು ಪಾಯಿಂಟಲ್ಲಿ ಹೌದು ನನಗೆ ರಿವರ್ಸ್ ಆಗ್ತಾರೆ. ಬಟ್ ಅದನ್ನು ನಾವು ಮುಗಿಸಾದ್ಮೇಲೆನು ಈಗ ಒಂದೊಂದ್ಸರ್ತಿ ಏನಾಗುತ್ತೆ ಗೊತ್ತಾ ಸರ್, ಕೆಲವು ಬಾಂಡಿಂಗ್ ಹೇಗೆ ಅಂತಂದರೆ, ನೀವು ಅವ್ರ ಜೊತೆ ಜಗಳ ಆಡ್ತೀರಾ, ಆದರೆ ಅವ್ರಿಂದ ದೂರ ಆಗಲ್ಲ ನೀವು. ಇನ್ನು ಕೆಲವ್ರ ಹತ್ರ ನೀವು ಜಗಳ ಆಗಲ್ಲ, ಅಂದರೆ ಆ ಪರ್ಸನ್ ಜೊತೆ ಯಾವತ್ತೂ ಕನೆಕ್ಟ್ ಆಗೋಕ್ಕಾಗಲ್ಲ. ಆ ರೀತಿ ಸಿಚುವೇಶನ್ ಬರುತ್ತೆ. ಅವ್ರ ಜೊತೆ ನನಗೆ ಅದೊಂದು ಮದರ್ಲಿ ಒಂದು ಕನೆಕ್ಷನ್ ಯಾವಾಗಲೂ ಇತ್ತು. ಮತ್ತು ಅವರು ಒಬ್ಬರೇ ಕೂರ್ತಿದ್ರು, ಇವರೆಲ್ಲ ಟಾರ್ಗೆಟ್ ಮಾಡಿ ಒಬ್ಬರೇ ಬೀನ್ ಬ್ಯಾಗ್ ಆಗಿ ಕೂತಾಗ ಅದು ನನಗೆ ಕಾಡಿಸ್ತಾ ಇತ್ತು ಸರ್. ಅದು ನನಗೆ ಸುದಿ ನಮ್ಮ ಕಾಕ್ರೋಚ್ ಸುದಿ ಅವರು ಆದಾಗಲೂ ನನಗೆ ಅವ್ರ ಮಧ್ಯದಲ್ಲಿ ಅಪ್ಸೆಟ್ ಆಗ್ತಾರೆ. ಸುದಿ ಅವರು ಅಷ್ಟೇ ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ. ನನಗೆ ಅದು ಕಾಡುತ್ತೆ. ಜಗಳನೇ ಆಟಾಡ್ತಿರ್ಲಿ, ಬಟ್ ಆಟಾಡ್ತೀರಿ ನನ್ನ ಜೊತೆ, ಜಗಳನೇ ಮಾಡಿ. ನನ್ನ ಶತ್ರು ಕೂಡ ಬೇಜಾರಾದರೆ ನಾನು ತಡ್ಕೊಳಕ್ಕಾಗಲ್ಲ. ನಂದು ಅದೊಂದು ನೇಚರ್ ಇದೆ ಸರ್. ನೀವು ನನಗೆ ಬೈತಾ ಇದ್ದೀರಾ, ನನ್ನ ಹೇಟ್ ಮಾಡ್ತಾ ಇದ್ದೀರಾ, ಸಂತೋಷ. ಎಲ್ಲೋ ನನ್ನ ಶತ್ರು ಆ್ಯಕ್ಟಿವ್ ಆಗಿದ್ದಾನೆ, ನನ್ನ ಬಗ್ಗೆ ಇದು ಮಾಡ್ತಿದ್ದಾನೆ. ನಿಮಗೆ ಯಾರಾದರೂ ಹರ್ಟ್ ಮಾಡಿ ನೀವು ಬೇಜಾರಲ್ಲಿ ಹೋದರೆ ಅದು ನನಗೆ ತಡ್ಕೊಳಕ್ಕಾಗಲ್ಲ. ನಾನಾಗ ಬರ್ತೀನಿ, ನಿನಗೆ ಯಾರು ಹರ್ಟ್ ಮಾಡಿದ್ದು. ನನ್ನ ಶತ್ರುನೂ ಅಷ್ಟೇ ಪ್ರೀತಿಸ್ತೀನಿ ಸರ್ ನಾನು. ದಿಸ್ ಇಸ್ ಮೈ ನೇಚರ್. ಸುದಿನೂ ಹಾಗೆ ಮಾಡಿದ್ದೆ. ಮತ್ತು ಮೇಡಮ್ ಅವ್ರ ಹತ್ರ ಬಾಂಡಿಂಗ್ ಇತ್ತು, ಅವ್ರು ಒಬ್ಬರೇ ಕೂತಿದ್ದು. ನಾನು ಹಾಗೆ ಹೇಳಿದೆ, ಮೇಡಮ್ ಬನ್ನಿ ಆಟಾಡೋಣ, ಈ ಥರ ಲೆಟ್ಸ್ ಲಿಫ್ಟ್ ದ ಗೇಮ್ ಅಂತ. ಮತ್ತೆ ಇಬ್ಬರು ಕಾಂಬಿನೇಷನಲ್ಲಿ ನಾವು ಕೊಡೋಕ್ಕೆ ಶುರು ಮಾಡಿದ್ವಿ. ಅವರು ರಾಣಿ ಆಗ್ತಾರೆ, ಆಮೇಲೆ ಲಿಫ್ಟ್ ಮಾಡ್ಕೊಂಡ್ವಿ ಗೇಮು. ಆಮೇಲೆ KGF ದೊಡ್ಡಮ್ಮ, ಬುಮ್ 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 ಬುಮ್. ಎಸ್ ಸರ್. ಈಗ ಒಂದಷ್ಟು ಕಾಂಟ್ರವರ್ಸಿಗಳಾಯಿತು ನಿಮ್ಮ ಹೆಸರಲ್ಲಿ, ಲೈಂಗಿಕ ಕಿರುಕುಳ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಮುಂದೆ ನಿಮ್ಮ ಲೈಫಲ್ಲಿ ಏನೆಲ್ಲ ಮಾಡಬೇಕು ಅಂತಿದ್ರೆ, ಪರ್ಸ್ನಲ್ ಲೈಫಲ್ಲಿ ಈಗ ಮದುವೆ ಅನ್ನುವಂಥ ವಿಚಾರ ಬರುತ್ತೆ, ಅಥವಾ ನೆಕ್ಸ್ಟ್, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸರೆ ಅಥವಾ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಸು ಬೇಕೇ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಥಿಂಕ್ ಮಾಡಿದ್ರೆ? ನಿಜವಾಗ್ಲೂ ಏನೂ ಎಫೆಕ್ಟ್ ಆಗಲಿಲ್ಲ ಸರ್. ಯಾಕಂದರೆ ಆಡಿಯನ್ಸ್ ಆರ್ ನಾಟ್ ಫೂಲ್ಸ್. ಜನಗಳು ಇವತ್ತು ಸೋಷಿಯಲ್ ಮೀಡಿಯಾ ಇವತ್ತು ನಮ್ಮನ್ನು ನೋಡ್ತಾರೆ. ಒಬ್ಬ ವ್ಯಕ್ತಿನ ನೋಡಿದ್ರೆ ಇದು ಇವನು ಮಾಡಬಲ್ಲನ ಅಥವಾ ಮಾಡಲ್ವಾ ಅನ್ನೋದು ಕ್ಲೀನ್ ಗೊತ್ತಾಗುತ್ತೆ. ಅವತ್ತು ನೀವು ನೋಡ್ಬೋದು ನನ್ನ ಕಮೆಂಟ್ಸ್, ನನ್ನ ಮೇಲೆ ಏನು ಕಾಂಟ್ರವರ್ಸಿ ಅದೆಲ್ಲ ಬಂತು, ಏನೋ ಆ ಲೈಂಗಿಕ ಕಿರುಕುಳ ಎಲ್ಲ ಏನೇನೆಲ್ಲ ನಾನ್ಸೆನ್ಸ್. ರೇಪ್ ಒಂದು ಹಾಕಿಲ್ಲ ಅನ್ಸುತ್ತೆ, ರೇಪ್ ಒಂದು ಹಾಕಿಲ್ಲ, ಯಾಕಂದ್ರೆ ಅದಕ್ಕೆ ಪ್ರೂಫ್ ಬೇಕು. ಹೌದು, ಆಯ್ತಾ? ಆಪಾದನೆಗಳೇ, ಯಾವುದು ಪ್ರೂವ್ ಆಗಿದ್ದಿಲ್ಲ, ಆಪಾದನೆಗಳೇ. ರೇಪ್ ಒಂದು ಹಾಕಿಲ್ಲ, ಯಾಕಂದ್ರೆ ಅದಕ್ಕಾದ್ರೆ ಪ್ರೂಫ್ ಬೇಕು, ಅದನ್ನ ಕೊಡಕ್ಕೆ. ಸೊ ಜನಗಳು, ಪೀಪಲ್ ಆರ್ ನಾಟ್ ಫೂಲ್ ಟುಡೇ. ಇವ್ರ ಮೇಲೆ ಹಾಕಿದ್ದಾರೆ ಅಂದ್ರೆ ಸ್ಟ್ರೈಟ್ ಹೋಗುತ್ತೆ. ಏನೋ ಇದೆ ಕ್ಯಾಶ್ದೇ ಅನ್ಸುತ್ತೆ, ಇದು ಯಾವುದೋ ಬೇರೆದಕ್ಕೆ ಬೇರೆದನ್ನ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಮೀಡಿಯಾಗಳೆಲ್ಲ ಅವ್ರು ಏನೇನೋ ಟರ್ನ್ ಮಾಡ್ತಾರೆ. ನಂದು ಯಾವುದೋ ಹಳೆ ಗಲಾಟೆ, ನನ್ನ ವೈಫ್ ಇದ್ದೇನೋ ಫ್ಯಾಬ್ರಿಕೇಟ್, ನನ್ನ ಹಳೇದು ಯಾವುದೋ ಒಂದು ರಿಲೇಷನ್ಶಿಪ್ದು ಏನೋ ಹಾಕಿ ಇದಕ್ಕೆ ಫ್ಯಾಬ್ರಿಕೇಟ್ ಮಾಡಿ ಏನೇನೋ ಸರ್ಕಸ್ ಮಾಡ್ತಾರೆ. ಬಟ್ ಯಾವುದು ವರ್ಕ್ ಆಗಲಿಲ್ಲ. ನಮಗೆ ಆಗಲೂ ಜನಗಳದ್ದು ಪ್ರೀತಿನೇ ಸಿಕ್ತು. ನೀವು ನಂದು ಆ ಕಾಂಟ್ರವರ್ಸಿ ಆದಾಗ ನೀವು ಕಮೆಂಟ್ಸ್ಗಳನ್ನು ಓದ್ಬೋದು. 1-2 ಜನನೂ ನನಗೆ ನನ್ನ ಬಗ್ಗೆ ನೆಗೆಟಿವ್ ಹೇಳಿದ್ದಲ್ಲ. ಕರೆಕ್ಟಾಗಿ ನ್ಯೂಸ್ನ ಚೆಕ್ ಮಾಡಿ ಅವ್ರು ಹಾಗೆ ಮಾಡೋರೆಲ್ಲ ನನಗೆ ಆಗಲೂ ಸಿಕ್ಕಿದ್ದು ಸಪೋರ್ಟ್. ಈಗೇನು ನೀವು ನೋಡ್ತಾ ಇದ್ದೀರಿ, ಇವತ್ತೇನು ಸಪೋರ್ಟ್ ಸಿಗ್ತದೆ ಅಷ್ಟು
ಇವತ್ತು ಬಿಡಿ, ಇವತ್ತು ಲಕ್ಷದಲ್ಲಿ ಹೋಗ್ತಾ ಇದೆ. ನಂದು ಬರೀ ಹೇರ್ ಕಟ್ಟೆ 3 ಮಿಲಿಯನ್, ವಿದಿನ್ 24 hours 3 ಮಿಲಿಯನ್ ಮೇಲೆ ಹೋಗಿದೆ. ಇವತ್ತು ಬೇರೆ. ಇವತ್ತೇನಾದ್ರೂ ಜನಗಳು ನನ್ನ ಮೇಲೆ ಈಗ ಬಂದ್ರೆ ಬಹುಶಃ ಜನಗಳೇ ಅವ್ರನ್ನ ತಿಂದಾಕ್ತಾರೆ, ಅದು ಬೇರೆ ವಿಷಯ. ಬಟ್ ಅವತ್ತು ಹಾಗಿರ್ಲಿಲ್ಲ. ಸ್ವಲ್ಪ ಜನನ ಸಂಪಾದನೆ ಮಾಡಿದ್ದು, ಬಟ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ದಟ್ಸ್ ಇಟ್. ಆಮೇಲೆ ನಾವಿರೋ ಇಂಡಸ್ಟ್ರಿನೇ ಗಾಜಿನ ಮನೆ. ಇದು ಇದ್ದಿದ್ದೆ ಸರ್, ಇದು ನನಗೆ ಅಂತಲ್ಲ, ಎಷ್ಟು ಜನದ ಮೇಲೆ ಬಂತು. ಹೀಗೆ ಎಷ್ಟು ಜನನ ಪುಡಿ ಮಾಡಕ್ ನೋಡಿದ್ರು, ತಲೆ ಕೆಡಿಸ್ಕೊಳ್ಳೋದು. ಮುಂದಿನ ದಿನಗಳಲ್ಲಿ ಏನಾದ್ರೂ ಮದುವೆ ಬಗ್ಗೆ ಪ್ಲಾನ್ಸ್? ಹೌದು, ಈಗ ನಮಗೆ ನಾನು ಸ್ವಲ್ಪ ಗೊತ್ತಲ್ಲ ನಿಮಗೆ, ಸ್ವಲ್ಪ ವ್ಯಾಘ್ರ, ಸ್ವಲ್ಪ ಹೆಂಗ್ ಅನ್ಕೊಂತೀರಾ ನಿಮ್ಗೆ? ನಾನು ಏನು ಅಂತಂದ್ರೆ, ನಮ್ಮ ಮಮ್ಮಿ ಯಾವಾಗ್ಲೂ ಹೇಳ್ತಾರೆ, ಈ ಗುಣ ನಿನಗೆ, ನಮ್ಮ ತಂದೆ ತಾಯಿ ಯಾವಾಗ್ಲೂ ಹೇಳ್ತಾರೆ, ನಿನ್ನ ಈ ಗುಣ ನಿನಗೆ ನೋವು ಕೊಡುತ್ತೆ ಅಂತ. ಕೊಟ್ಟಿದೆ, ಆದ್ರೆ ನಾನು ಬದಲಾಗ್ಲಿಲ್ಲ ಸರ್. ಏನೇನೋ ಕಾಂಟ್ರವರ್ಸಿ ಎಲ್ಲ ಮಾಡಿ ಆ ಲೆವೆಲ್ಗೂ ಬಂತು ನನ್ನ ಈ ನೇರವಾಗಿ ಮಾತಾಡೋ ಗುಣ, ಅಥವಾ ನಾನು ಯಾವ್ದನ್ನ ಖಂಡಿಸ್ತೀನಿ ನಾನು, ಅದು ಏನೇನು ಬಂತು. ಇನ್ನೇನಾಗಬಹುದು ಹೇಳಲಿಲ್ಲ ಅಂದ್ರೆ ನನ್ನ ಕ್ಯಾರೆಕ್ಟರ್ ಅಲ್ಲ ಸರ್. ನಾನೀಗ ಅದನ್ನ ನೋಡ್ಕೊಂಡು ಈಗ ಬೇರೆಯವ್ರ ಥರ ಇರಲಿ ಅಂತ ಅಂದರೆ ನನಗೆ ಅದು ಗಿಲ್ಟಿ. ರಾತ್ರಿ ಒಂಥರ ನಾನು ಅಂಥವನು ಅಂತ ಅನಿಸ್ಬಿಡುತ್ತೆ. ನಾನು ಆ ಮೂಮೆಂಟಲ್ಲಿ ಏನಕ್ಕೆ ಸುಮ್ಮನೆ ಇದ್ದೆ, ನಾನು ಅಂಥವನಂತ. ಸರ್ ನನ್ನ ಲೈಫಲ್ಲಿ ಮೋರಲ್ ಸೈನ್ಸ್ ಪಾಠ ಜಾಸ್ತಿ ಇಷ್ಟ ಮಾಡ್ಕೊಂಡು ಬಂದಿರೋದು ಸರ್. ರೆಗ್ಯುಲರ್ ಐ ಆಮ್ ಅ PCMB ಸೈನ್ಸ್ ಗಾಯ್, ಐ ಆಮ್ ಅ ಬಿಸ್ನೆಸ್ ಸ್ಟೂಡೆಂಟ್. ಈ ಎಲ್ಲ ಸಿಲೆಬಸ್ಗಿಂತ ಇದೆಯಲ್ಲ, ಐ ಆಮ್ ಅ ಫಿನಾನ್ಸ್ ಗಾಯ್. ಇದು ಎಲ್ಲದಕ್ಕಿಂತ ನಾವು ಮೋರಲ್ ಸೈನ್ಸ್ ಇಷ್ಟ, ವ್ಯಾಲ್ಯೂ, ನೀತಿ ಪಾತ್ರ ಗೊತ್ತಾ ನಿಮಗೆ. ಈ ಪಾಠಗಳನ್ನ ನಾವು ಇಷ್ಟ ಮಾಡ್ಕೊಂಡು ಬಂದಿದ್ದು ಸರ್. ನಮ್ಮ ಹಳ್ಳಿಯವ್ರದ್ದು ಪ್ಯಾಷನ್ನೇ ಬೇರೆ ಇರುತ್ತೆ, ನಿಮ್ಮ ಸಿಟಿ ಮಕ್ಕಳು ಬೇರೆ ಸರ್. ನಮಗೆ ನಮ್ಮ ಮೇಸ್ಟ್ರುಗಳು ಹೇಳ್ಕೊಡ್ತಾ ಇದ್ದಿದ್ದು ಈಗಿನ ಸೋಷಿಯಲ್ ಮೀಡಿಯಾ ಅಚೀವರ್ಸ್ ಅಲ್ಲ, ನಮಗೆ ಟ್ರೂ ಅಚೀವರ್ಸ್ ಕಥೆಗಳು ಹೇಳ್ತಾ ಇದ್ದಿದ್ದು. ಇತಿಹಾಸದಲ್ಲಿ ಈ ರಾಜ ಏನ್ ಮಾಡ್ದ, ಇವ್ರು ಏನ್ ಮಾಡಿದ್ರು, ಹೆಂಗ್ ಬದುಕಿದ್ರು. ಬಾಹುಬಲಿ ಕತೆ ಗೊತ್ತಲ್ಲ ಸರ್, ರಾಜಮೌಳಿ, ಇಂಥ ಕಥೆಗಳನ್ನ ಸರ್ ನಮಗೆ ಹೇಳಿ ಬೆಳೆಸಿದ್ದು. ಸೊ ಇದು ದಿಸ್ ಇಸ್ ಇನ್ ದ ಬ್ಲಡ್. ಸೊ ವಿ ಕಾಂಟ್ ಚೇಂಜ್ ಇಟ್ ಸರ್. ಆಮೇಲೆ ಅಂಥದ್ದು ಆ ಲೈಫೇ ಬೇಡ, ಅಂಥದ್ದು ಕಾಂಪ್ರಮೈಸ್ ಆಗಿರೋ ಲೈಫೇ ಬೇಡ ಸರ್ ನಮಗೆ. ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನಿಮ್ಮ ಮದುವೆ ಆಗುವಂಥ ಹುಡುಗಿ? ನನ್ನ ಈ ನೇಚರ್ನ ಅಪ್ರಿಷಿಯೇಟ್ ಮಾಡೋಳು ಇದ್ದೆ. ಅವನು ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ನಾನು ತಪ್ಪೇ, ಸರಿನೇ. ಮತ್ತೆ ನನಗೆ ನನ್ನ ಒಂದು ಇಂಪಾರ್ಟೆಂಟ್ ಯಾವ ನೇಚರ್ ನೋಡ್ತೀನಿ ಅಂತಂದ್ರೆ, ಹೆಣ್ಣಿನ ಬಾಡಿಲಿ ಹುಡುಗ ಬೇಡ ನನಗೆ, ಹೆಣ್ಣಾಗೇ ಇರಬೇಕು. ಹೆಣ್ಣಿನ ಬಾಡಿ ಒಳಗಡೆ ಯಾವುದೇ ಹುಡುಗ ಬೇಡ. ಏಕವಚನದಲ್ಲಿ ಮಾತಾಡೋದು ಇಲ್ಲ. ಆಮೇಲೆ ನನಗೆ ಹೆಣ್ಣು ನಾನು ಗಂಡಸಿಗೆ ಸಮ ಕಂಪೇರ್ ಮಾಡೋರು ಬೇಡ ನನಗೆ. ಹೆಣ್ಣಿಗೆ ಅವ್ರದ್ದಾದ ಗೌರವ ಇದೆ, ಅವ್ರ ಸ್ಥಾನ ಎಲ್ಲೋ ಇದೆ. ಗಂಡಿದ್ದು ಅವನದೊಂದು ಸ್ಥಾನ ಇದೆ, ಅದು ಎಲ್ಲೋ ಇದೆ. ಇವರಿಬ್ರು ಕಂಪ್ಯಾರಿಸನ್ ಮಾಡೋಕ್ಕಲ್ಲ. ಇವರ ಸೃಷ್ಟಿನೇ ಬೇರೆ, ಇವರ ಸೃಷ್ಟಿನೇ ಬೇರೆ. ಸೊ ಇದು ಕಂಪ್ಯಾರಿಸನ್ಗಲ್ಲ, ಇವರ ವ್ಯಾಲ್ಯೂನೇ ಬೇರೆ ಇದೆ. ಅವರು ನಮ್ಮನ್ನ ಸೃಷ್ಟಿ ಮಾಡಿರೋರು, ಅವ್ರದ್ದು ವ್ಯಾಲ್ಯೂ ಒಂದು ಸ್ಟೆಪ್ ಜಾಸ್ತಿನೇ ಇದೆ ಮೇಲೆ ನಮ್ದು. ಸೊ ಅವ್ರ ಕಂಪ್ಯಾರಿಸನ್ಗೆ ಬರಬಾರ್ದು ಒಂದು. ಮತ್ತೆ ಯಾರ್ಯಾರನ್ನ ಹೇಗೆ ಗೌರವಾನ್ವಿತವಾಗಿ ನಡೆಸ್ಕೊಳ್ಬೇಕು, ಮತ್ತೆ ಸಂಬಂಧಗಳಿಗೆ ಬೆಲೆ ಕೊಡೋರು. ಆಮೇಲೆ ಈಗ ನನ್ನ ಬಾಳ ಸಂಗಾತಿ ಅಂತ ಬಂದಾಗ ಎಲ್ಲ ದಿನ ಒಂದೇ ಥರ ಇರಲ್ಲ. ಹೌದು. ಆದರೆ ಚೆನ್ನಾಗಿದ್ದ ದಿವಸದಲ್ಲಿ ಹೇಗೆ ಪ್ರೀತಿ ಮಾಡಿದ್ದಾರೆ, ಬಿದ್ದಂಥ ದಿವಸದಲ್ಲಿ ಅದಕ್ಕಿಂತ 4ರಷ್ಟು ಪ್ರೀತಿ ಮಾಡೋಂಥವ್ರು ಬೇಕು. ದಟ್ಸ್ ಇಟ್. ತಂದೆ ತಾಯಿ ಏನಾದ್ರು ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಅಂತ? ಅವ್ರಿಗೆ ನಾನು ಇಂಡಿಯಾದಲ್ಲಿ ಇರೋದು ಇಷ್ಟ ಇಲ್ಲ ಸರ್, ನನ್ನ ನೇಚರ್ಗೆ. ಅವ್ರು ಯಾವಾಗಲೂ ಹೇಳ್ತಾರೆ, ನಾನು ಇಂಟರ್ನ್ಯಾಷನಲ್ ಏರ್ಲೈನಲ್ಲಿ ಇದ್ದ, ಮತ್ತೆ ಫಾರಿನ್ ಕಂಪ್ನಿಲಿ ಐ ವಾಸ್ ಇಮಿಗ್ರೇಷನ್ ಸ್ಪೆಷಲಿಸ್ಟ್. ಸುಮಾರು ಸರ್ತಿ ಹೋಗಿರ್ತೀನಿ ನಾನು, ಬೇಡ ಈ ಇಂಡಸ್ಟ್ರಿ, ಯಾಕಂದ್ರೆ ಈ ರೀತಿ ಎಲ್ಲ ಆಗೋದು ತುಂಬಾ ಹರ್ಟ್ ಆಗುತ್ತೆ. ಆ್ಯಂಡ್ ವಿ ಕಮ್ ಫ್ರಮ್ ಅ ವೆರಿ ಗುಡ್ ಬಿಸ್ನೆಸ್ ಸ್ಕೂಲ್ಸ್. ಒಳ್ಳೊಳ್ಳೆ ಹಳ್ಳಿಯಿಂದ ಬಂದ್ರು ಒಳ್ಳೊಳ್ಳೆ ಸ್ಕೂಲಿಂದ ಎಲ್ಲ ಓದ್ಕೊಂಡು ಕಾಲೇಜ್ಗೆಲ್ಲ ನಮ್ಮ ತಂದೆ ಎಲ್ಲ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಏನೇ ಇರಲಿ, ಹಳ್ಳಿಯಿಂದ ಬಂದ ಹಂಗೆ ಇರಬೇಕು ಅಂತಿಲ್ಲ. ಅದೊಂದು ಆಟ ಆಡಲ್ಲ ಸರ್. ಹಳ್ಳಿಯಿಂದ ಬಂದಿದ್ದೀವಿ, ಹಳ್ಳಿಯವ್ರು ನಾವು ಇದು ಮಾಡಲ್ಲ. ನಾವು ನಮಗೆ ಇಲ್ಲಿಗೆ ಹೋಗಬೇಕು, ಅದಕ್ಕೆ ಬೇಕಾದಂಥ ಏನು ಟ್ರೈನಿಂಗು, ಆ ವ್ಯಕ್ತಿತ್ವ ಬೇಕು. ನಾವು ಅದನ್ನ ಕೂತ್ವಿ, ಕಲ್ತ್ವಿ, ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಿದ್ವಿ, ಮಾತಲ್ಲಾಗ್ಲಿಂದ ಮಾಡಿದ್ವಿ, ನಾವು ಬಂದ್ವಿ. ಸೊ ಕಲೆ ಆಸಕ್ತಿ ನನಗೆ. ನನ್ನ ಇರೋದು ಬಂದಿದ್ದೀನಿ ದುಬೈಯಿಂದ, ವಾಪಸ್ ಬಂದೀನಿ ಇಲ್ಲಿ. ಅವ್ರಿಗೆಲ್ಲೋ ಬೇಜಾರಿತ್ತು, ಬಟ್ ನೌ ದೇ ಆರ್ ಹ್ಯಾಪಿ. ಅವ್ನು ಏನು ಸ್ಟ್ಯಾಂಡ್ ಇದೆ ಅದನ್ನು ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆ್ಯಂಡ್ ಈಸ್ ಕಮಿಂಗ್, ಈಸ್ ಗಿವಿಂಗ್ ಇಸ್ ಬೆಸ್ಟ್. ಬಹುಶಃ ಇವನ್ನ ಇಲ್ಲಿಂದ ತೆಗೆದು ನಾವು ನಮ್ಮ ಫೋರ್ಸಿಗೆ ಅವ್ನು ಬೇರೆ ದೇಶದಲ್ಲಿ ಇದ್ದಿದ್ರೆ ಇದು ಆಗ್ತಾ ಇರಲಿಲ್ಲ. ಇವತ್ತು ಅವ್ನು ಈ ಹೆಸರು ತಂದು ಕೊಟ್ಟಿದ್ದಾನೆ. ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ಪೀಪಲ್ ಆರ್ ಇಂಟರ್ವ್ಯೂಯಿಂಗ್ ದೆಮ್. ದೊಡ್ಡ ಸ್ಟಾರ್ಗಳನ್ನ ಯಾವಾಗ ಕಾಯ್ತೀರಿ, ಆ ಸ್ಟಾರ್ ಇವ್ರನ್ನ ಅಡ್ರೆಸ್ ಮಾಡಿ ಮಾತಾಡ್ತಾರೆ, ಧ್ರುವಂತನ ಡ್ಯಾಡಿ, ಧ್ರುವಂತನ ಮಮ್ಮಿ ಅಂತ ದೊಡ್ಡ ಭಾಷಾ ಕಿಚ್ಚ ಸರ್. ಇದಕ್ಕಿಂತ ಪ್ರೌಡ್ ಏನಿದೆ ಸರ್? ಧ್ರುವಂತ್ ಅವರು ಎಲಿಮಿನೇಟ್ ಆಗಿಲ್ಲ ಅಂತಂದ್ರೆ ಯಾವ ಸ್ಥಾನದಲ್ಲಿ ಇರ್ತಿದ್ರು? ಫಸ್ಟ್ ನಂಬರ್ 1 ವಿನ್ನರ್. ಫುಲ್ ಪ್ರೊಫೈಲ್ ತೆಗೆದು ಬಿಗ್ ಬಾಸ್ ತೆಗೆದು ಟೇಬಲ್ ಅಲ್ಲಿ ಇಟ್ರೆ ಫಸ್ಟ್ ಪ್ಲೇಸ್ ಸರ್.
100%. ಕಿಚ್ಚ ಸುದೀಪ್ ಅವರಿಂದ ಬಿಗ್ ಬಾಸ್ ಮನೆಯಿಂದ ಏನು ಕಲಿತರು ಧ್ರುವಂತ್ ಅವರು? ನನ್ನ ಕೃಷ್ಣ ಪರಮಾತ್ಮನಾಗಿ ನಿಂತಿದ್ದವರು. ಯಾಕಂದರೆ ನಾನು ಹೇಳಿದೆ ನಿಮಗೆ ಬಿಗ್ ಬಾಸ್ ನಾನು ನೋಡ್ಕೊಂಡು ಬಂದಿಲ್ಲ ಅಂತ, ಆದರೆ ಅವರು ನನ್ನ ಸಾರಥಿಯಾಗಿ ಕೃಷ್ಣ ಪರಮಾತ್ಮನಾಗಿ ನಿಂತರು. ಏನೇನು ನಾನು ಮಡಿಲಿದ್ದೆ, ಏನೇನೆಲ್ಲ ಫಸ್ಟ್ ವೀಕಲ್ಲಿ ಹೇಳ್ತಾ ಇದ್ರು ಅದು ನನಗೆ ಸೆಕೆಂಡ್ ವೀಕ್ ಥರ್ಡ್ ವೀಕಲ್ಲಿ ಅರ್ಥ ಆಗ್ತಾ ಇತ್ತು. ಅವ್ರನ್ನೇ ಏನೇನು ಹೇಳ್ತಾ ಇದ್ದಾರೆ ಅದನ್ನ ಫಾಲೋ ಮಾಡ್ಕೊಂಡು ಆಟಾಡಿದ್ದು ಸರ್. ಇದು ಸಾಧ್ಯವಾಗಿದ್ದೆ ಅವರಿಂದ. ಅವ್ರು ಏನೆಲ್ಲ ಹೇಳ್ತಾ ಇದ್ರು ಬೇರೆಯವ್ರಿಗಾಗ್ಲಿ ನನಗಾಗ್ಲಿ ಅದನ್ನ ಬಹಳ ಕೇರ್ಫುಲ್ ಆಗಿ ಕೇಳ್ತಾ ಇದ್ದೆ. ಆಮೇಲೆ 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 ಸರ್, ಹಿ ವಾಸ್ ಮೈ ಕೃಷ್ಣ, ಐ ವಾಸ್ ಇಸ್ ಅರ್ಜುನ. ಅಷ್ಟೇ, ಆಟ ಆಡ್ಕೊಂಡು ಬಂದ್ವಿ. ಗಿಲ್ಲಿ ಅವ್ರು ವಿನ್ ಆಗಿದ್ದಾರೆ, ನಿಮ್ಮ ತಂಗಿ ರನ್ನರ್ ಅಪ್ ಆಗಿದ್ದಾರೆ, ನಿಮ್ಮ ತಾಯಿ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ಹೌದು. ಸೊ ಏನ್ ಹೇಳ್ತೀರಾ? ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ತುಂಬಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ತುಂಬಾ ಅಪಾರವಾದಂಥ ಅಭಿಮಾನಿಗಳನ್ನ ಅವರು ಪಡ್ಕೊಂಡಿದ್ದಾರೆ. ಸೊ ಮುಂದೆ ಅದನ್ನು ಉಳಿಸಿ ಬೆಳೆಸಲಿ ಅವರು. ಮತ್ತೆ ಬೇರೆ ಪ್ರತಿಭೆಗಳು ಅವ್ರಿಗೂ ಆ ಜನಗಳ ಆಶೀರ್ವಾದ ಸಿಗಲಿ. ಮತ್ತೆ ಹೇಳೋದು ನಾನು ಇದು ಒಂದೇ, ಬೆಳೆಸಿ ಪ್ರತಿಭೆಗಳನ್ನು. ಅವರವರ ವಿಕೃತಗಳನ್ನು ತೋರಿಸ್ಕೊಳ್ಳೋದು ಬೇಡ. ಕೆಟ್ಟ ಶಬ್ದಗಳಲ್ಲಿ ಹೆಣ್ಮಕ್ಳಿಗೆಲ್ಲ ಮಾತಾಡಿದ್ದಾರೆ ಸುಮಾರು. ಕೆಟ್ಟ ಪದಗಳಲ್ಲಿ ಮಾತಾಡೋದು ಅಥವಾ ಏನೋ ಟ್ರೋಲ್ ಮಾಡೋದು, ಯಾವುದಾದ್ರು ಪದ ಬಳಕೆ. ಸಾಧಕರಾಗಿ ಅದ್ರ ಬದಲು ಒಂದು ಟ್ರೈ ಮಾಡಿ. ನೀವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿ ಬರೋದು ಟ್ರೈ ಮಾಡಿ. ಕಮೆಂಟ್ ಮಾಡೋದು ಈಸಿ, ನಾನು ಮಾಡ್ಬೋದು ಸರ್. ಎಷ್ಟು ನಿಮಿಷ ಬೇಕು, ಎಷ್ಟು ಸೆಕೆಂಡ್ ಬೇಕು, ಯಾವ ಪದ ಹೇಳಿ ನೀವು ಈಗಲೇ ಟೈಪ್ ಮಾಡಿ ಒಬ್ಬರಿಗೆ ಹಾಕ್ತೀನಿ ನಾನು. ಎಷ್ಟು ಸೆಕೆಂಡ್ ಬೇಕು? ಸಾಧಕನಾಗಕ್ಕೆ ನೋಡಿ ಇಡೀ ಲೈಫ್ ತಗೊಳುತ್ತೆ ಸರ್. ಕಮೆಂಟ್ ಹಾಕೋದು ಭಾಳ ಸುಲಭ. ಮಾಡಕ್ಕೆ ಹೋಗ್ಬೇಡಿ, ಸಪೋರ್ಟ್ ಮಾಡಿ, ದೊಡ್ಡವರಾಗ್ತೀರಿ. ಒಬ್ರಿಗೆ ಅವ್ರು ಮಾಡಿರೋ ಇದಕ್ಕೆ ಅಪ್ರಿಷಿಯೇಟ್ ಮಾಡಿ, ಭಾಳ ದೊಡ್ಡವರಾಗ್ತೀರಿ. ಥ್ಯಾಂಕ್ ಯು ಸರ್, ನಾನೇ ಹೇಳ್ತೀನಿ ಥ್ಯಾಂಕ್ ಯು ಸರ್. ಈಗ ಕೆಟ್ಟ ಕಮೆಂಟ್ಸ್ ಹಾಕಿದ್ರೆ ಹೆಂಗೆ ಥ್ಯಾಂಕ್ ಯು ಹೇಳಲಿ ಅವ್ರಿಗೆ? ಹೆಂಗೆ ಮಾತಾಡಲಿ? ಏನು ಸಿಗ್ತಾವ್ರಿಗೆ? ಹೋಗಲಿ ಮಾಡಿ, ನನಗೆ ಖುಷಿ, ನನಗೆ ಬೈಲಿ, ನನಗೆ ಕಮೆಂಟ್ ಮಾಡಲಿ, ಒಂದ ಹೆಸರು ಸಿಗಲಿ ನಿಮಗೆ. ಇಲ್ಲದ್ರೆ ಅದರಿಂದ ಒಂದು ದುಡ್ಡು ಸಿಗಲಿ, ನಿಮ್ಮ ಮನೆ, ನಿಮ್ಮ ಮಮ್ಮಿಗೋ ಡ್ಯಾಡಿಗೋ ಒಂದು ಸ್ವಲ್ಪ ದುಡ್ಡು ಸಿಗಲಿ. ನಾನು ಬಯಸ್ಕೊಳಕ್ಕೆ ರೆಡಿ ಇದ್ದೀನಿ. ಹೇಳಿ ಎಲ್ಲಿ ಬರಬೇಕು, ನಾನು ಬಯಸ್ಕೊಳಕ್ಕೆ ರೆಡಿ ಇದ್ದೀನಿ. ನಿಮಗೆ ಹೆಸರು ಸಿಗುತ್ತಾ, ನಿಮಗೆ ದುಡ್ಡಾಗುತ್ತಾ, ನಿಮ್ಮ ಮಮ್ಮಿ ಕೊಡೋದಕ್ಕೋ ಡ್ಯಾಡಿ ಕೊಡೋದಕ್ಕೋ ದುಡ್ಡಾಗುತ್ತಾ? ಬೈರಿ ನನಗೆ. ಇಲ್ಲ ಅಂತ ಅಂದಮೇಲೆ ಏನಕ್ಕೆ? ಎಸ್, ಮುಂದಿನ ದಿನಗಳಲ್ಲಿ ಯಾವ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಆಸೆ ಇದೆ ಅಂತ? ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕ ಧ್ರುವಂತನ ಜೊತೆ. ಧ್ರುವಂತ್ ಅವ್ರ ಜೊತೆ ಧ್ರುವಂತೇ ಪೈಪೋಟಿನ? ನಾನೇ ಒಂದು ನಾಯಕನಾಗಿ ಬರಬೇಕು ಅಂತ ಆಸೆ ಇದೆ. ಸೊ ಮತ್ತೆ ನನ್ನ ಪೋಷಕರ ಸ್ಥಾನದಲ್ಲಿ ದೊಡ್ಡ ದೊಡ್ಡ ನಟರು ಬಂದ್ರೆ ನನಗೆ ಅದ್ರ ಮೇಲೆ ಬಹಳ ಹೆಮ್ಮೆ ಇದೆ. ಸೊ ನೋಡೋಣ ಫ್ಯೂಚರ್. ಎಸ್, ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಗ್ಗೆ. ಧ್ರುವಂತ್ ಅವರ ಒಪಿನಿಯನ್ ಏನು, ಅಥವಾ ಅವರಿಗೆ ಯಾವ ರೀತಿಯಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂತ? ಬಿಗ್ ಬಾಸ್ ಕಂಟೆಸ್ಟೆಂಟ್ ವೆರಿ ಗುಡ್ ಟ್ಯಾಲೆಂಟ್ ಸರ್. ಒಬ್ರಿಗಿಂತ ಒಬ್ರು ವೆರಿ ಗುಡ್ ಟ್ಯಾಲೆಂಟ್ಸ್. ದೇ ಆರ್ ವೆರಿ ಎಕ್ಸಲೆಂಟ್. ವೆರಿ ಒಳ್ಳೆ ಪೈಪೋಟಿ ಕೊಟ್ಟರು ನನಗೆ. ಒಬ್ಬೊಬ್ರು ಒಂದೊಂದು ಏರಿಯಾದಲ್ಲಿ ಸೂಪರ್ ಆಗಿದ್ರು. ಎಸ್, ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಏನಾದ್ರು ಒನ್ ವರ್ಡ್ ಆನ್ಸರ್ ಕೊಡೋದು? ರೈಟ್ ಸರ್. ಕರಿಬಸಪ್ಪ ಅವರು ವೆರಿ ಹಾರ್ಡ್ ವರ್ಕಿಂಗ್ ಸರ್. ಆರ್ ಜೆ ಅಮಿತ್ ವೆರಿ ಇಂಟೆಲಿಜೆಂಟ್. ಕಡಬಂ ಸತೀಶ್ ಎಂಟರ್ಟೈನಿಂಗ್. ಗಿಲ್ಲಿ ಅವರು ಎಂಟರ್ಟೈನಿಂಗ್, ವೆರಿ ಗುಡ್ ಎಂಟರ್ಟೈನರ್. ರಾಶಿಕಾ ಸ್ಪಿರಿಟ್. ಸೂರಜ್ ಸಿಂಗ್ ಅಬ್ಸರ್ವರ್. ಧನುಷ್ ವೆರಿ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಕಾವ್ಯ ವೈಸ್. ರಿಷಾ ಗೌಡ ಲೌಡ್ ಸ್ಪೀಕರ್. ಅಭಿಷೇಕ್ ವೆರಿ ಪೊಲೈಟ್, ಹಂಬಲ್. ಮಾಳು ವೆರಿ ಗುಡ್ ಸಿಂಗರ್, ಅಮೇಸಿಂಗ್ ಟ್ಯಾಲೆಂಟ್. ಅಶ್ವಿನಿ SN ಫೈರ್ ಬ್ರ್ಯಾಂಡ್. ಅಶ್ವಿನಿ ಗೌಡ. ಅಶ್ವಿನಿ SN. ಎಸ್, ಓಕೆ. ಅಶ್ವಿನಿ SN ವೆರಿ ಡಿಗ್ನಿಫೈಡ್. ಅಶ್ವಿನಿ ಗೌಡ ಫೈರ್ ಬ್ರ್ಯಾಂಡ್. ಮಲ್ಲಮ್ಮ ಹಂಬಲ್, ಪೊಲೈಟ್, ಟ್ರೂ ಹಾರ್ಟ್. ಧ್ರುವಂತ್ ಅವರು ಒಂಟಿ ಸಲಗ, ಡ್ಯಾಶಿಂಗ್, ಒನ್ ಮ್ಯಾನ್ ಆರ್ಮಿ. ಮಾಳು ನಿಪ್ನಾಳ್ ಒಳ್ಳೆ ವ್ಯಕ್ತಿ, ಒಳ್ಳೆ ಟ್ಯಾಲೆಂಟ್, ರಾ ಟ್ಯಾಲೆಂಟ್. ರಜತ್. ನೋ ಕಮೆಂಟ್ಸ್. ಜಾನ್ವಿ ಅವರು ಜಾನ್ವಿ ಗುಡ್ ಎಂಟರ್ಟೈನ್. ಸ್ಪಂದನ ಗುಡ್ ವೆರಿ ಬಬ್ಲಿ ಗರ್ಲ್. ಮಂಜು ಭಾಷಿಣಿ ಅಮ್ಮ, ಮದರ್ಲಿ. ಎಸ್, ಫೈನಲಿ ಸಾಕಷ್ಟು ಜನ ನಿಮ್ಮ ಪ್ರೀತಿ ಪಾತ್ರಕ್ಕೆ ನಿಮಗೆ ಪ್ರೀತಿಯಿಂದ ಓಟುಗಳನ್ನು ಹಾಕಿದ್ದಾರೆ. ಕರ್ನಾಟಕ ಜನತೆ ನಿಮ್ಮ ಒಂದು ಬಿಗ್ ಬಾಸ್ ಆಟವನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ. ಅವ್ರಿಗೆಲ್ಲ ಏನು ಹೇಳ್ತಾರೆ ಧ್ರುವಂತ್ ಅವರು ಅಂತ? ನನಗೆ ಪ್ರೀತಿ ಕೊಟ್ಟಂಥವ್ರಿಗೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನೀವು ನನ್ನನ್ನು ಇಷ್ಟಪಡ್ತೀರಿ, ನನ್ನ ಎಲಿಮಿನೇಷನ್ ನಿಮಗೆ ಬೇಜಾರಾಗುತ್ತೆ, ಮತ್ತು ನೀವು ನನ್ನನ್ನು ಫೈನಲ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ.
ಇದೆಲ್ಲ ನನಗೆ ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು. ನೀವು ಇಷ್ಟು ಪ್ರೀತಿ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬದ್ಧವಾಗಿರ್ತೀನಿ ನಿಮಗೆ. ನೀವೇ ನನ್ನ ಒಂಟಿಯಾಗಿ ಕಳಿಸಿರೋದು. ಸೊ ಒಂಟಿ ಸಲಗಾಗಿ ನಾನು ವಾಪಸ್ ಬಂದಿದ್ದೀನಿ ಹೊರಗಡೆ. ಇನ್ನು ಮುಂದೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಬಿಗ್ ಬಾಸಲ್ಲಿತ್ತು ಅದನ್ನು ಬೇರೆ ಮುಖಾಂತರ ನಾನು ಖಂಡಿತವಾಗ್ಲೂ ನಿಮ್ಮ ಪಾದಾರ್ಪಣೆ ನಾನು ಮಾಡೇ ಮಾಡ್ತೀನಿ. ಸದಾ ನಿಮ್ಮ ಪ್ರೀತಿ ನನ್ನ ಮೇಲಿರಲಿ. ಜೈ ಮಹಾಕಾಲ್. ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದೀರಾ ಆ್ಯಂಡ್ ಹಾಗೆಯೇ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಒಳ್ಳೆಯದಾಗಲಿ ನಿಮ್ಮ ಬ್ರೈಟ್ ಫ್ಯೂಚರ್ಗೆ. ನೀವೇನೆಲ್ಲ ಕನಸುಗಳನ್ನು ಕಂಡಿದ್ದೀರೋ ಅದೆಲ್ಲನೂ ಕೂಡ ನನಸಾಗಲಿ. ಆ ಕಾಲಭೈರವನ ಕೃಪೆ ನಿಮ್ಮ ಮೇಲಿರಲಿ. ಜೈ ಮಹಾಕಾಲ್. ಜೈ ಮಹಾಕಾಲ್. ಎಸ್, ನೋಡಿದ್ರಲ್ಲ, ಇದಾಗಿತ್ತು ಬಿಗ್ ಬಾಸ್ ಸೀಸನ್ 12 ವರ್ಸಟೈಲ್ ಕಂಟೆಸ್ಟೆಂಟ್, ಒಂಟಿ ಸಲಗ, ಹಾಗೆಯೇ ಒನ್ ಮ್ಯಾನ್ ಆರ್ಮಿ, ಈ ಥರ ಸಾಕಷ್ಟು ಬಿರುದುಗಳನ್ನು ಪಡೆದುಕೊಂಡು ಕನ್ನಡ ಕರುತ್ತಾರೆ. ಅದರ ಜೊತೆಗೆ ಬಿಗ್ ಬಾಸ್ ವ್ಯೂವರ್ಸನ್ನು ಎಂಟರ್ಟೈನ್ ಮಾಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ಧ್ರುವಂತ್ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.